ಆಮೇಲೆ ನಮ್ಮ ಜೀವಿತದಲ್ಲಿ ಫಸ್ಟ್ ಹಾಫು ಹೆಂಗಂಗ ಹೋಯ್ತು, ಯಾಕಂದರೆ ಏಸು ಇರಲಿಲ್ಲ. ಈಗ ಸೆಕೆಂಡ್ ಹಾಫು ಏಸು ನಮ್ಮ ಜೊತೆ ಇರೋದ್ರಿಂದ ಸೆಕೆಂಡ್ ಹಾಫ್ ಸೂಪರಾಗಿರುತ್ತೆ. ಬರ್ತ್ಡೇ ತುಂಬ ಇಂಪಾರ್ಟೆಂಟು. ಆದರೆ ನನ್ನ ಬರ್ತ್ ಏನಕ್ಕೆ, ಈ ಲೋಕದಲ್ಲಿ ನಾನು ಏನಕ್ಕಾಗಿ ಹುಟ್ಟಿದ್ದೀನಿ ಅಂತ ಯಾವಾಗ ಗೊತ್ತಾಗುತ್ತೋ ಅದು ಬರ್ತ್ಡೇಗಿಂತ ಭಾಳ ಭಾಳ ಮುಖ್ಯವಾದದ್ದು. ಸೊ ಬೈಬಲೇ ನಿನ್ನನ್ನು ಇನ್ಸ್ಪೈರ್ ಮಾಡುವಂಥದ್ದೇ ಬೈಬಲ್. ಬೈಬಲ್ ಅಂದರೆ ಏನು ಗೊತ್ತಾ, ನಿನಗೆ ಆಸೆಯನ್ನು ಬರೆಸ್ಬೇಕು. ಇವತ್ತಿರೋದಕ್ಕಿಂತ ನೀನು ಇನ್ನೂ ಚೆನ್ನಾಗಿರ್ತೀಯ, 100ರಷ್ಟು ಆಶೀರ್ವಾದವಾಗಿರ್ತೀಯ, 1000ರಷ್ಟು ಆಶೀರ್ವಾದ, ಈ ಥರ ಇನ್ಸ್ಪೈರ್ ಮಾಡಿ ನಮ್ಮ ತಲೆ ಕೆಡಿಸೋದೇ ಬೈಬಲ್ಲೇ. ನಿನಗೆ ಬೈಬಲ್ ಓದಿದ್ರೆ ತಲೆ ಕೆಟ್ಟೋಗ್ಬೇಕು. ನಿನಗೆ ಇನ್ನೂ ತಲೆನೇ ಕೆಟ್ಟಿಲ್ಲ ಅಂದರೆ ನೀನು ಇನ್ನೂ ಸರಿಗೆ ಬೈಬಲ್ ಓದಿಲ್ಲ ಅಂತ ಅರ್ಥ. ಸರಿ, ಓಕೆ, ನೀವು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನಿಮ್ಮ ತಲೆ ಕೆಡಿಸ್ತೀನಿ ಬಿಡಿ. ಇದು ಒಂದು ನೀರು ಬಾಟ್ಲಿದೆ, ನೀರು ಬಾಟ್ಲು ಇಟ್ಕೊಂಡಿದ್ದೀನಿ. ಐ ಆಮ್ ವಾಟರ್ ಬಾಟ್ಲ್. ಅರ್ಥ ಆಯ್ತಾ? ಹೇಳಕ್ಕೆ ಸಾಧ್ಯನಾ? ಐ ಆಮ್ ವಾಟರ್ ಬಾಟಲ್. ಮತ್ತು ಯಾಕೆ ಐ ಆಮ್ ಶುಗರ್ ಪೇಷಂಟ್ ಅಂತ ಹೇಳ್ತೀರಾ? ಶುಗರ್ ಇದೆ, ಅದಕ್ಕಾಗಿ ಯು ಆರ್ ನಾಟ್ ಶುಗರ್ ಪೇಷಂಟ್. ಕ್ಯಾನ್ಸರ್ ಇದೆ, ಬಟ್ ಯು ಆರ್ ನಾಟ್ ಕ್ಯಾನ್ಸರ್ ಪೇಷಂಟ್. ನೀನು ಐ ಆಮ್ ಎ ಕ್ಯಾನ್ಸರ್ ಪರ್ಸನ್ ಅಂತ ನೀನು ಹೇಳ್ಬೇಡ. ಇದೇ ಬಿಸಾಕ್ಬಿಡ್ಬೇಕು. ಇದು ಬರುತ್ತೆ ಹೋಗುತ್ತೆ, ಇದು ರೆಡಿ ಮಾಡಿಬಿಡ್ಬೋದು. ಆದರೆ ಇದಕ್ಕಾಗಿ ನೀನು ಅದೇ ಅಂತ ಹೇಳ್ಕೊಂಡ್ಬಿಡ್ಬೇಡ. ಅರ್ಥ ಆಯಿತು ಅನಿಸುತ್ತೆ. ವಸ್ತುಗಳು ನಿಮ್ಮ ಬೆಲೆಯನ್ನು ತೀರ್ಮಾನಿಸುವುದಕ್ಕೆ ಅನುಮತಿಸಬೇಡಿರಿ. ಯಾಕೆಂದರೆ ಈ ಲೋಕದಲ್ಲಿರುವಂಥ ಎಲ್ಲ ವಸ್ತುಗಳಿಗಿಂತ ನೀವು ದೊಡ್ಡವರು. ಏನಾದರೂ ಒಂದು ಪ್ರಾಬ್ಲಮ್ ಅಂತ ದೇವರೇ ಅಂತ ನಾವು ಹೋಗಲ್ಲ. ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಏನಾದರೂ ಒಂದು ಬೇಕು ಅಂದರೆ ಇವಾಗ ಪ್ರೇಯರು ಬೇಡ, ಫಸ್ಟ್ ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡು, ಆಮೇಲೆ ಮಿಕ್ಕಿದ ಪ್ರೇಯರ್ ಮಾಡಿ ಕ್ರೆಡಿಟ್ ಕಾರ್ಡ್ ದೇವ್ರ ಹತ್ರ ಕೇಳಿ ಈಸ್ಕೊಳ್ಳೋಣ ಅನ್ನೋದು ಸೆಕೆಂಡ್ ಆಪ್ಷನ್ ಗಾಡ್ ಹೋಗುತ್ತೆ ಹೊರತು ಫಸ್ಟ್ ಆಪ್ಷನ್ ಕ್ರೆಡಿಟ್ ಕಾರ್ಡ್ಗೆ ಹೋಗೋದು. ಜೀವನದಲ್ಲಿ ಸಾಲ ಇಲ್ಲದೆ ನಾವು ಆಶೀರ್ವಾದವಾಗಿರಬೇಕು, ದೇವ್ರನ್ನ ನಂಬಿ ಮೇಲಕ್ಕೆ ಬರಬೇಕು ಅಂದರೆ ಫಸ್ಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ. ನಿಮ್ಗೇನಾದರೂ ಬೇಕಾ ನೋಡಿ, ಕರೆಕ್ಟಿಗೆ ಇನ್ನೊಬ್ಬರಿಗೆ ಪೈಪೋಟಿ ನಿಮಗೆ ಗೊತ್ತು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರ್ತಾರೆ. 10 ಸತಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನನಗೂ ಇದು ಬೇಕು ಅನ್ನೋ ಆಸೆ ಬಂದುಬಿಡ್ತೈತೆ. ನಾನು ತೊಗೊಬೇಕಲ್ಲ, ನೀವು ನೋಡ್ತಾ ಇದ್ದಂಗ್ಲೇ ಸರ್ ಬೇಕಾ, ಹೌದು ಬೇಕು, ಕಾಸಿಲ್ವಾ, ₹1 ಕಟ್ಟಿ ಸಾಕು. ದೊಡ್ಡ ಟಿ ವಿ ತೊಗೊಳಕ್ಕೆ ಎಷ್ಟು ಕಟ್ಟಬೇಕು ಡೌನ್ ಪೇಮೆಂಟು? ಜಸ್ಟ್ ₹1. ಸೊ ₹1 ಕಟ್ಟಿಸ್ಕೊಂಡು 4 ವರ್ಷ ನಿಮ್ಮ ಜೀವನನ ಅಡ ಇಡ್ತಾರೆ ನೋಡಿ ಅವರು. ಆ 4 ವರ್ಷನೂ ನೀವು ಬ್ಯಾಂಕ್ ಕಸ್ಟಡಿಯಲ್ಲಿ ಇರ್ತೀರ. ಬ್ಯಾಂಕ್ ಹೇಳ್ದಂಗೆ ನೀವು ಕೇಳಬೇಕು. ನಮ್ಮ ಜೀವನದಲ್ಲಿ ಫಸ್ಟ್ ಹಾಫ್ ಹೆಂಗಂಗೋ ನೋಡ್ಕೊಂಬಂದ್ಬಿಟ್ವಿ. ವೇದನೆ, ಕಣ್ಣೀರು, ದುಃಖ, ಸರಿಗಾಗಿಲ್ಲ ಅನ್ನೋದೆಲ್ಲ ನಮ್ಮ ಜೀವನದಲ್ಲಿ ತುಂಬ ನಾವು ನೋಡಿರ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಈಗ ಬರೋವಂಥ ನೆಕ್ಸ್ಟ್ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಗೊತ್ತಾ? ಆರಂಭ ಅಲ್ಪವಾದರೂ ಮುಕ್ತಾಯ ಹೇಗಿರುತ್ತೆ? ಸಂಪೂರ್ಣವಾಗಿ, ಅಮೋಘವಾಗಿ, ಆಶೀರ್ವಾದವಾಗಿ ಇರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಎಷ್ಟು ಜನ ಹೌದು ಅಂತೀರಾ? ಯಾವಾಗಲೂ ನೋಡಿ, ಸತ್ಯವೇದದಲ್ಲೂ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿತ್ತು ಅಂತ ಎಲ್ಲಿ ನೋಡ್ಬೋದು ಅಂದರೆ, ಒಂದು ಮದುವೆಯಲ್ಲಿ ಯೇಸು ಸ್ವಾಮಿನ ಕರೀತಾರೆ. ಅಲ್ಲಿ ಫಸ್ಟ್ ಪಾರ್ಟಲ್ಲಿ ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿ ಆಗೋಯಿತು. ಯೇಸು ಕ್ರಿಸ್ತನ್ ಬರ್ತಾರೆ, ಅಲ್ಲಿ ಬಂದು ದ್ರಾಕ್ಷಾರಸನ ಅದ್ಭುತ ಮಾಡ್ತಾರೆ. ಅಲ್ಲಿ ಕುಡಿದವರು ದ್ರಾಕ್ಷಾರಸ ಟೇಸ್ಟ್ ಮಾಡಿದವ್ರು ಏನು ಹೇಳ್ತಾರೆ ಗೊತ್ತಾ? ಎಲ್ಲಿಟ್ಟಿದ್ರಿ ಇದು? ಫಸ್ಟೇ ಕೊಡಬೇಕಾಗಿದ್ದಾನೆ. ಎಲ್ಲ ಮದುವೆಗಳಲ್ಲೂ ಫಸ್ಟ್ ಚೆನ್ನಾಗಿರೋದು ಕೊಡ್ತಾರೆ, ನೀವೇನು ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿರೋದು ಕೊಡ್ತೀರಾ? ಸೆಕೆಂಡ್ ಹಾಫ್ ಚೆನ್ನಾಗಿತ್ತು, ಯಾಕಂದರೆ ಯೇಸು ಅಲ್ಲಿದ್ದರು. ಆಮೇಲೆ ನಮ್ಮ ಜೀವಿತದಲ್ಲಿ ಫಸ್ಟ್ ಹಾಫು ಹೆಂಗಂಗ ಹೋಯ್ತು, ಯಾಕಂದರೆ ಏಸು ಇರಲಿಲ್ಲ. ಈಗ ಸೆಕೆಂಡ್ ಹಾಫು ಏಸು ನಮ್ಮ ಜೊತೆ ಇರೋದ್ರಿಂದ ಸೆಕೆಂಡ್ ಹಾಫ್ ಸೂಪರಾಗಿರುತ್ತೆ. ಎಷ್ಟು ಜನ ನಂಬ್ತೀರಾ? ಆಮೇನ್. ಫಸ್ಟ್ ಸೆಕೆಂಡ್ ಹಾಫು ಎಲ್ಲಿಗೆ ಮುಕ್ತಾಯ ಆಗುತ್ತೆ ಅನ್ನೋದು ನಾನು ಹೇಳಲ್ಲ. ಸೆಕೆಂಡ್ ಹಾಫ್ ಟು ಬಿ ಕಂಟಿನ್ಯೂಡ್. ಹಗ್ಗ 2:9. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ನಿಮ್ಮ ಜೀವನ ಹಿಂದಿನ ಜೀವನಕ್ಕಿಂತ ಈಗ ಬರುವಂಥ ಮುಂದಿನ ಜೀವನ ವಿಶೇಷವಾಗಿರುವುದು. ನಂಬಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ನೀನು ಉದ್ಧಾರನೇ ಆಗಲ್ಲ, ನೀನು ಚೆನ್ನಾಗೇ ಇರಲ್ಲ. ಇದನ್ನೇ ಕೇಳಿ ಕೇಳಿ ಇಲ್ಲೂ ಒಬ್ಬರು ವಿಶೇಷವಾಗಿರುವುದು, ಚೆನ್ನಾಗಿರ್ತೀರಾ, ಆಶೀರ್ವಾದವಾಗಿರ್ತೀರಾ ಅಂದರೆ ಎಲ್ಲ ಹೊಸ್ದಾಗಿದೆ ಅಲ್ವಾ? ರೈಟ್. ನೋಡಿ, ಆ ಥರ ವಿಶೇಷವಾಗಿ ಇಲ್ಲ ಅಂದ್ರೂ ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಅವನು ಹೇಳಿದಂತೆಯೇ ಆಗುವುದು. ಅವನು ಹೇಳಿದಂತೆಯೇ ಅವನಿಗೆ ಆಗುವುದು. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಆಶೀರ್ವಾದವಾಗಿ ಇರ್ತೀರಾ ಅಂದರೆ ನೀವು ಆಶೀರ್ವಾದವಾಗಿ ಇರ್ತೀರಾ. ಪ್ರೈಸ್ ಅಲಾಟ್. ಇವತ್ತು ಬೆಳಿಗ್ಗೆ
ಇವತ್ತು ಸಾಯಂಕಾಲನೂ ಒಬ್ಬರು ಬೀದರಿಂದ ಒಬ್ಬರು ಮೆಸೇಜ್ ಕಳಿಸಿದ್ರು, ಪಾಸ್ಟರ್ ನಾನು ಬದುಕಿದ್ರು ಸತ್ತೋಗಿರೋ ಥರ ಇದ್ದೆ, ಆದರೆ ನೀವು ವಾಕ್ಯ ಕೇಳಿದ ಮೇಲೆ ನಿಜವಾಗ್ಲೂ ನನಗೊಂದು ಹೊಸ ಜೀವನ ಬಂದಂಗೆ ಐತೆ ಅಂದ್ಬಿಟ್ಟು ಬೀದರಿಂದ ನನಗೊಂದು ಆಫರಿಂಗ್ ಕಳಿಸಿ ತುಂಬ ಥ್ಯಾಂಕ್ಸ್ ಪಾಸ್ಟರ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ. ಈ ರೀತಿ ಇಂದಿನ ಲೈಫ್ ಹೆಂಗಿತ್ತೋ ಗೊತ್ತಿಲ್ಲ, ಆದರೆ ಇವಾಗಿಂದ ಚೆನ್ನಾಗಿರ್ತೀರಾ, ನಂಬ್ತೀರಾ? ಪ್ರೈಸ್ ಗಾಡ್. ರೈಟ್, ಓಕೆ. ದೇವರು ಎಲ್ಲ ಕಡೆಯೂ ಇರುವಂಥ ದೇವರು, ಹೌದಾ ಇಲ್ವಾ? ದೇವರು ಎಲ್ಲ ಕಡೆಯೂ ಇದ್ದಾರಾ? ಎಲ್ಲ ಕಡೆ ಇದ್ದರೆ ಮತ್ತು ನಾವ್ಯಾಕೆ ಆಲಯಕ್ಕೆ ಬರಬೇಕು? ಜ್ಞಾನೋಕ್ತಿಗಳು ಬರೆದ ಪುಸ್ತಕ 27ನೇ ಅಧ್ಯಾಯ 17ನೇ ವಾಕ್ಯ, ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 27 ವರ್ಸ್ 17. ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು. ನೋಡಿ, ಅಯನ್ ಶಾರ್ಪನ್ಸ್ ಅಯನ್. ಶಾರ್ಪ್ ಇಲ್ಲದೆ ಇರೋರು ಒಳಗಡೆ ಬಂದರೂ ಶಾರ್ಪ್ ಆಗಿಬಿಡ್ತಾರೆ. ಅದಕ್ಕಾಗಿಯೇ ನಾವು ಕೂಡಬೇಕು. ಸಭೆಗೆ ಯಾಕೆ ಕೂಡಬೇಕು ಗೊತ್ತಾ? ಇವಾಗ ನಾನು ಫೈರ್ ಆಗಿದ್ದರೆ ನೀವು ಕೇಳ್ತಾರ, ನೀವು ಫೈರ್ ಆಗಿಬಿಡ್ತೀರ. ಕಬ್ಬಣನ ಶಾರ್ಪ್ ಮಾಡೋ ಥರ ನಾವು ಚರ್ಚಿಗೆ ಬಂದಾಗೆಲ್ಲ ಶಾರ್ಪ್ ಆಗ್ತೀವಿ, ಫೈರ್ ಆಗ್ತೀವಿ. ಒಬ್ಬ ಮರ ಕತ್ತರಿಸೋಕೆ ಹೋದಂತೆ, ಬೆಳಗಿಂದ ಕತ್ತರಿಸ್ತಾ ಇದ್ದಂತೆ, ಸಾಯಂಕಾಲ ಆದರೂ ಒಂದು ಮರನ ಕತ್ತರಿಸ್ತಾನೇ ಇದ್ದ. ಒಬ್ಬ ಏನು ಮಾಡ್ತಾ ಇದ್ದಾನೆ, ಅವನು ಆ ಮಚ್ಚನ್ನು ಏನು ಮಾಡ್ತಾ ಇದ್ದಂತೆ, ಶಾರ್ಪ್ ಮಾಡ್ತಾ ಇದ್ದಂತೆ. ಎಲ್ಲರೂ ಹೇಳ್ತಾ ಇದ್ರಂತೆ, ಅಲ್ಲಪ್ಪ ಅವ್ನು ಬೆಳಿಗ್ಗೆನೇ ಕೆಲ್ಸಕ್ಕೆ ಹೋಗ್ಬಿಟ್ಟ, ನೀನಿನ್ನೂ ಏನು ಮಾಡ್ತಾ ಇದೆಯಾ, ಇನ್ನೂ ನೀನು ಅದನ್ನು ಚೂಪ್ ಮಾಡ್ತಾನೆ ಇದೆಯಲ್ಲ, ಶಾರ್ಪ್ ಮಾಡ್ಕೊಂಡೆ ಇನ್ನೂ ಎಷ್ಟೊತ್ತಿದೆಯಾ ಅಂತ. ಯಾರು ಏನಾದರೂ ಹೇಳಲಿ ಅಂತ ಅವ್ನು ಪಾಡು ಶಾರ್ಪ್ ಮಾಡ್ತಾನೆ. ಇವನು ಹೋಗಿ ಮರ ಕತ್ತರಿಸಿ ಅಪ್ಪ ಇನ್ನೂ ಬಿದ್ದಿಲ್ಲ ಅಂತ ಇವನೇನು ಮಾಡ್ದ ಗೊತ್ತಾ, ಶಾರ್ಪ್ ಮಾಡಿ ಸ್ವಲ್ಪ ಹೊತ್ತರಲ್ಲಿ ಅವ್ನು ಬೆಳಿಗ್ಗೆಯಿಂದ ಸಾಯಂಕಾಲ ಮಾಡೋದನ್ನು ಇವನು ಬೆಳಿಗ್ಗೆಯಿಂದ ಮಧ್ಯಾಹ್ನದಲ್ಲೇ ಮಾಡಿ ಆ ಮರನ ಉರುಳಿಸ್ಬಿಟ್ಟ. ಹೆಂಗೆ ಗೊತ್ತಾ, ಅವನಿಗೆ ಆ ಥರ ಹೋಗಿ ಕೆಲಸ ಮಾಡಬೇಕು ಅಂತ, ಇವನಿಗೇನು ಗೊತ್ತಾ, ಶಾರ್ಪ್ ಮಾಡ್ಕೊಂಡ. ಯಾವಾಗಲೂ ಆತ್ರಗಾರರಿಗೆ ಬುದ್ಧಿ ಮಟ್ಟ ಅಂತಾರೆ. ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಪಾಸ್ಟರ್. ಅಪ್ಪ ಫಸ್ಟ್ ಶಾರ್ಪ್ ಮಾಡ್ಕೊ, ನಿನ್ನ ಆತ್ಮ ಶಾರ್ಪ್ ಆಗಬೇಕು ಫಸ್ಟು. ಅದಕ್ಕೆ ಚರ್ಚಿಗೆ ಬಂದಾಗ ನಮ್ಮ ಸ್ಪಿರಿಟ್ ಶಾರ್ಪ್ ಆಗುತ್ತೆ. ಸೊ ನಾವು ಈ ಕಷ್ಟಪಟ್ಟು ಕೆಲಸ ಮಾಡೋದು ಒಂದು ಕಡೆ ಇದ್ರೂ, ದೇವರು ನಮ್ಮ ಜೊತೆ ಇದ್ದಾರೆ, ದೇವ್ರು ನಮ್ಮನ್ನು ಬಲಪಡಿಸ್ತಾರೆ, ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ. ಇವತ್ತಿರೋದಕ್ಕಿಂತ 100ರಷ್ಟು 1000ರಷ್ಟು ದೇವ್ರು ಆಶೀರ್ವದಿಸ್ತಾರೆ. ನಾನು ಹೋಗೋ ಕಡೆ ಎಲ್ಲ ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಸತ್ಯಗಳು ನಮ್ಮ ಒಳಗಡೆ ಬಂದಾಗ ನಾವು ಶಾರ್ಪ್ ಆಗ್ತಾ ಇರ್ತೀವಿ. 10 ವರ್ಷದಲ್ಲಿ ನಡೀದೇ ಇರೋದು ನಿನಗೆ 1 ವರ್ಷದಲ್ಲಿ ನಡೆಯುತ್ತೆ. ಅದಕ್ಕೆ ಚರ್ಚಿಗೆ ಏನಕ್ಕೆ ಬರಬೇಕು ಅಂದರೆ ನಮ್ಮನ್ನು ನಾವು ಶಾರ್ಪ್ ಮಾಡ್ಕೊಬೇಕು. ಕೆಲವರು ಯೋಚನೆ ಮಾಡ್ತಾರೆ, ಪಾಸ್ಟರ್ ನಾನು ಬುಧವಾರ ಬರೋಕ್ಕಾಗಲ್ಲ, ಸಂಡೇ ಬರೋಕ್ಕಾಗಲ್ಲ, ನಾನು ತುಂಬ ಬ್ಯುಸಿ ಅಂತ. ಅದು ಹೆಂಗಾಗಿರ್ತದೆ ಗೊತ್ತಾ, ಕತ್ತರಿಸಿ ಮೊಕ್ಕಿಡಿದು ಬಿಟ್ಟಿರ್ತೈತೆ, ಅದು ತುಕ್ಕಿಡಿದು ಬಿಟ್ಟಿರ್ತೈತೆ. ಶಾರ್ಪ್ ಮಾಡಲ್ಲ ಇವ್ರು, ಬೇರೆ ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ ಅಷ್ಟೇ. ಅಪ್ಪ ಅವಾಗ ಬಂದು ಚರ್ಚಿಗೆ ಬಂದು ಶಾರ್ಪ್ ಮಾಡ್ಕೊಬೇಕು. ಪ್ರೈಸ್ ಅಲಾಟ್. ಚರ್ಚಿಗೆ ಬಂದು ಒಂದು ವೇಳೆ ದೂರದಲ್ಲಿರೋರು, ನಾರ್ತ್ ಕರ್ನಾಟಕದಲ್ಲಿ ಹೊರದೇಶದಲ್ಲಿರೋರು, ನೀವು ಇಲ್ಲಿ ನಮ್ಮ ಎಲ್ರೋಯಿಗೆ ಬರಲಿಲ್ಲ ಅಂದರು ನನ್ನ ಮೆಸೇಜ್ ಕೇಳ್ತಾ ನೀವು ಇನ್ನೂ ಶಾರ್ಪ್ ಆಗ್ತೀರಾ ಯೇಸು ನಾಮದಲ್ಲಿ. ಸೊ ನನ್ನ ಫೋಕಸ್ ಬೇರೆ ಇಲ್ಲಿರೋರು ಮಾತ್ರ ನೋಡಿ ಮಾತಾಡ್ತಾ ಇಲ್ಲ, ಹೊರಗಡೆ ಇರೋರು ನೋಡಿನೂ ಮಾತಾಡ್ತಾ ಇದ್ದೀನಿ. ಸೊ ನನ್ನ ನೋಡ್ತಾ ಇರೋರು, ಈ ಸತ್ಯನ ಕೇಳ್ತಾ ಇರೋರು, ನೀವು ಈ ವಾಕ್ಯದ ಮುಖಾಂತರ ಶಾರ್ಪ್ ಆಗ್ತೀರಾ, ಅನೇಕರಿಗೆ ಆಶೀರ್ವಾದವಾಗಿರ್ತೀರಾ. ಪ್ರೈಸ್ ಲಾರ್ಡ್. ಸರಿ, ಈಗ ನಾವು ನಮ್ಮನ್ನು ಬಲಪಡಿಸ್ಕೊಬೇಕು, ನಮ್ಮ ಆತ್ಮನ ಬಲಪಡಿಸ್ಕೊಬೇಕು, ನಾವು ಫೈರ್ ಆಗಿರಬೇಕು. ಅದು ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್. ಇವಾಗ ಕೆಲವರು ಯೋಚನೆ ಮಾಡ್ತಾರೆ, ಪಾಸ್ಟರ್ ನನ್ನ ಲೈಫೇ ಚೆನ್ನಾಗಿಲ್ಲ, ನನ್ನ ಲೈಫೇ ಒಂಥರ ಆಗಿಬಿಟ್ಟಿದೆ. ನಾನೇನು ಹೇಳ್ತೀನಿ ಗೊತ್ತಾ, ಲೈಫ್ ಚೆನ್ನಾಗಿಲ್ಲ ಅಂದರೆ ಲೈಫನ್ನು ಸರಿ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ನಂಬಿಕೆನ ಸರಿ ಮಾಡ್ಕೊಳ್ಳಿ. ನಿಮ್ಮ ನಂಬಿಕೆನ ಸರಿ ಮಾಡ್ಕೊಂಡ್ರೆ ಲೈಫ್ ಸರಿ ಹೋಗ್ಬಿಡುತ್ತೆ. ನಾವು ಎಷ್ಟು ಇಂಪಾರ್ಟೆಂಟು, ನಮ್ಮ ಸ್ಪಿರಿಟ್ ಎಷ್ಟು ಇಂಪಾರ್ಟೆಂಟು, ನಮ್ಮ ಆತ್ಮ ಎಷ್ಟು ಇಂಪಾರ್ಟೆಂಟು, ನಮ್ಮ ಶರೀರ ಎಷ್ಟು ಇಂಪಾರ್ಟೆಂಟು, ನಾವು ಎಷ್ಟು ವಿಶೇಷವಾದವರು ಅನ್ನೋದು ಸತ್ಯವೇದ ನಮ್ಮ ಬಗ್ಗೆ ಏನೆಲ್ಲ ಹೇಳುತ್ತೆ ಅನ್ನೋದನ್ನು ಇವತ್ತು ನಾವು ಸ್ವಲ್ಪ ನೋಡೋಣ. ಪ್ರೈಸ್ ಲಾರ್ಡ್. ಮನುಷ್ಯನು ಆಳೋದಕ್ಕಾಗಿಯೇ ದೇವರು ಸೃಷ್ಟಿ ಮಾಡಿದ್ರು, ಅಳೋದಕ್ಕಾಗಿ ಅಲ್ಲ. ಏನಕ್ಕಾಗಿ? ಆಳಬೇಕು, ಕಷ್ಟನ ಆಳಬೇಕು, ಹೋರಾಟನ ಆಳಬೇಕು, ಅವನಿಗೆ ಬರುವಂಥ ತೊಂದರೆಗಳನ್ನ ಆಳಬೇಕು.
ಅವನಿಗೆ ಬರುವಂಥ ರೋಗಗಳನ್ನು ಆಳಬೇಕು, ಆಳಿ ಜಯಿಸಿ ನಿಲ್ಲಬೇಕು. ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಎಲ್ಲ ಬಂದಿದ ತಕ್ಷಣ ನಾವು ಅಳೋಕ್ಕೆ ಶುರು ಮಾಡಿಬಿಡ್ತೀವಿ. ದೇವರು ನಮ್ಮನ್ನು ಅಳೋದಕ್ಕಾಗಿ ಇಟ್ಟಿಲ್ಲ, ಆಳೋದಕ್ಕಾಗಿ ಇಟ್ಟಿದ್ದಾರೆ. ಮನುಷ್ಯನು ಹುಟ್ಟಿದ್ದೆ ಆಳೋದಕ್ಕಾಗಿ. ಇವತ್ತು ಕೆಲವ್ರಿಗೆ ಏನು ಗೊತ್ತಾ ಪ್ರಶ್ನೆ, ನಾನು ಯಾಕೆ ಹುಟ್ಟಿದೆ ಅಂತಲೇ ಗೊತ್ತಿಲ್ಲ ಪಾಸ್ಟರ್. ನಮ್ಮ ಕ್ವಶನ್ ಏನು ಗೊತ್ತಾ, ನಾನು ಯಾಕೆ ಹುಟ್ಟಿದೆ ಅಂತಲೇ ಗೊತ್ತಿಲ್ಲ ಪಾಸ್ಟರ್, ನನ್ನ ಲೈಫೇ ವೇಸ್ಟು, ನಾನು ಏನಕ್ಕೆ ಹುಟ್ಟಿದೆ ಅಂತ ಗೊತ್ತಿಲ್ಲ. ನೋಡಿ, ಎಲ್ಲ ಮನುಷ್ಯನ ಜೀವಿತದಲ್ಲೂ ಒಂದೊಂದು ಉದ್ದೇಶ ಇದೆ. ಆ ಉದ್ದೇಶ ಅಂತ ತಿಳ್ಕೊಬೇಕು. ಅದಕ್ಕೆ ನಾನು ಹೇಳೋದು ಫಸ್ಟೇ ನಾನು ಇದನ್ನು ಹೇಳಿದ್ದೀನಿ. ಮನುಷ್ಯನ ಜೀವಿತದಲ್ಲಿ 2 ಕಾರ್ಯ ಭಾಳ ಮುಖ್ಯವಾದದ್ದು. ಒಂದು ಯಾವುದಂದರೆ ಈಸ್ ಬರ್ತ್ಡೇ. ಅವನು ಹುಟ್ಟಿದ ಹಬ್ಬ ಭಾಳ ವಿಶೇಷ. ಎಲ್ಲರೂ ನೋಡಿ, ಹುಟ್ಟಿದ ಹಬ್ಬನ ಒಂದೊಂದು ವರ್ಷವೂ ಆಚರಣೆ ಮಾಡ್ತಾರೆ. ಇವತ್ತು ನನ್ನ ಬರ್ತಡೇ ಅಂತ. ಸೊ ಹುಟ್ಟಿದ ದಿನ ವಿಶೇಷ, ಆದರೆ ನಾನು ಯಾಕೆ ಹುಟ್ಟಿದೆ ಅನ್ನೋದು ಅದಕ್ಕಿಂತ ವಿಶೇಷ. ಪ್ರೈಸ್ ದಿ ಲಾರ್ಡ್. ಬರ್ತ್ಡೇ ತುಂಬ ಇಂಪಾರ್ಟೆಂಟು, ಆದರೆ ನನ್ನ ಬರ್ತ್ ಏನಕ್ಕೆ, ಈ ಲೋಕದಲ್ಲಿ ನಾನು ಏನಕ್ಕಾಗಿ ಹುಟ್ಟಿದ್ದೀನಿ ಅಂತ ಯಾವಾಗ ಗೊತ್ತಾಗುತ್ತೋ ಅದು ಬರ್ತ್ಡೇಗಿಂತ ಭಾಳ ಮುಖ್ಯವಾದದ್ದು. ಸೊ ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನಕ್ಕಿದ್ದೀನಿ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ವಾಕ್ಯನ ಕೇಳ್ತಾ ಇದ್ದಾಗ, ಸಭೆಗೆ ಬಂದಾಗ, ಸತ್ಯನ ಕೇಳ್ತಾ ಇದ್ದಾಗಲೇ ನಿಮ್ಗೆ ಗೊತ್ತಾಗೋದು, ಓ ಹೌದಲ್ವಾ, ನಾನು ಇದಕ್ಕಾಗಿಯೇ ತಾನೇ ಹುಟ್ಟಿರೋದು, ನಾನು ಚೆನ್ನಾಗಿರಬೇಕು, ನಾನು ಆಶೀರ್ವಾದವಾಗಿರಬೇಕು, ನೋಡಿ ಇನ್ನೊಬ್ರಿಗೆ ಕೊಡೋ ಥರ ನಾನು ಇರಬೇಕು, ಹೌದಲ್ವಾ ಅಂತ ನಮ್ಮನ್ನು ನಾವು ನೋಡಿ. ಇವತ್ತು ನಮ್ಮನ್ನು ನಾವು ಎಂಜಾಯ್ ಮಾಡೋದಿಲ್ಲ. ನಮಗೆ ಯಾವ ರೀತಿ ಪ್ರಸಂಗ ಮಾಡಿಬಿಟ್ರು ಅಂದರೆ, ಏನೂ ಇಂಪಾರ್ಟೆಂಟ್ ಇಲ್ಲ, ಯಾವುದೂ ಮುಖ್ಯ ಇಲ್ಲ, ಎಲ್ಲ ವೇಸ್ಟು ಅಂತ. ಇವತ್ತು ಸಭೆಗೆ ಬರೋರನ್ನ ಯಾವ ಉತ್ಸಾಹನೂ ಇಲ್ಲದೆ, ಅವ್ರಿಗೆ ಯಾವ ಆಸೆನೂ ಇಲ್ಲದೆ, ಜೀವನದಲ್ಲಿ ಒಂದು ಗೋಲ್ ಇಲ್ಲದೆ, ಡೆಸ್ಟಿನೇಷನ್ ಏನು ಅಂತ ಹೇಳ್ಕೊಡ್ದೆ, ಏನೋ ಬಾಳಬೇಕು ಅನ್ನೋ ಥರ ಇವತ್ತು ಚರ್ಚಿಗೆ ಹೋದವ್ರ ಕಥೆಯೆಲ್ಲ ಹೆಂಗಿದೆ ಗೊತ್ತಾ, ಏನೋ ಬಾಳಬೇಕು ಅಂತ ಬಾಳ್ತಾವ್ರೆ ಅಷ್ಟೇ. ಆ್ಯಕ್ಚುಲಿ ಹೇಳೋಕೆ ಹೋದರೆ ಚರ್ಚಿಗೆ ಬರೋದಕ್ಕಿಂತ ಮುಂಚೆ ಆದರೂ ಸ್ವಲ್ಪ ಏನೋ ಒಂದು ಮಾಡಬೇಕು ಜೀವನದಲ್ಲಿ ಅಂತ ಆಸೆ ಇತ್ತು. ಚರ್ಚಿಗೆ ಬಂದಮೇಲೆ ಇರೋ ಆಸೆ ಎಲ್ಲ ಎತ್ತು ಬಿಸಾಕ್ಬಿಟ್ರು. ಚರ್ಚಿಗೆ ಬರೋಕ್ಕಿಂತ ಮುಂಚೆ ಆದರೂ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಜೀವನದಲ್ಲಿ ಮುಂದುವರಿಬೇಕು, ಏನೋ ಒಂದು ಸ್ವಲ್ಪ ಯೋಚನೆ ಆದರೂ ಇತ್ತು. ಈಗ ಚರ್ಚಿಗೆ ಬಂದಮೇಲೆ ಏನು ಯೋಚನೆ ಹಾಕ್ಬಿಟ್ರು ಗೊತ್ತಾ, ಇದು ನಿನಗೆ ಬೇಕಾ, ಇದು ನಿನಗೆ ಇಂಪಾರ್ಟೆಂಟಾ, ಈ ಬಟ್ಟೆ ನಿನಗೆ ಬೇಕಾ, ಈ ಒಡವೆ ನಿನಗೆ ಬೇಕಾ, ಈ ಸ್ಟೈಲ್ ನಿನಗೆ ಬೇಕಾ, ಈ ಏರ್ ಕಟ್ಟಿಂಗ್ ನಿನಗೆ ಬೇಕಾ ಅಂತ. ನೋಡಿ, ಚರ್ಚಿಗೆ ಬಂದಿದ ಮೇಲೆ ಅವ್ರಿಗಿರೋ ಉತ್ಸಾಹನೇ ಕೆಡಿಸ್ಬಿಟ್ರು. ಚರ್ಚಿಗೆ ಬರೋಕ್ಕಿಂತ ಮುಂಚೆ ಆದರೂ ಏನೋ ಒಂದು ಮಾಡಬೇಕು ಅಂತ ಆಸೆ ಇತ್ತು, ಈಗ ಅದು ಇಲ್ಲವೇ ಇಲ್ಲದೆ ಇರೋ ಥರ ಹೊರಟಾಯ್ತು. ಆದರೆ ಚರ್ಚಿಗೆ ಬಂದ ಮೇಲೇ ಆಸೆಯನ್ನು ಬರ್ಸ್ಬೇಕು. ಪಾಸ್ಟರ್, ಚರ್ಚಿಗೆ ಬಂದಮೇಲೆ ಆಸೆ ಎಲ್ಲ ಹೋಗ್ಬೇಕು ಅಂತ ಹೇಳ್ಕೊಡ್ಬೇಕು, ನೀವೇನು ಆಸೆ ಬರ್ಸ್ಬೇಕು ಅಂತೀರಾ? ದಿಸ್ ಈಸ್ ರಾಂಗ್ ಟೀಚಿಂಗ್. ಅಬ್ರಾಹ್ಮನ್ ಕರೆದಾಗ ದೇವ್ರು ಏನು ಹೇಳಿದ್ರು, ನಾನು ನಿನ್ನ ಆಶೀರ್ವದಿಸ್ತೀನಿ, ದೊಡ್ಡ ಜನ. ಇದು ಆಸೆ ತೋರಿಸಿದ್ದೇ ಇಲ್ವಾ? ದೇವ್ರು ಹಿಂಗೆ ಯಾಕೆ ಕರಿಬೇಕು? ಅಬ್ರಾಹ್ಮನೇ, ಇರೋದನ್ನೆಲ್ಲ ಬಿಟ್ಬಿಟ್ಟು ಬಾ, ಈಗ ನಿನ್ನ ಮನೇಲಿದ್ಯಾ, ನಾಳೆ ನಿನ್ನನ್ನು ನಾನು ಭಿಕ್ಷೆ ಎತ್ತೋ ಥರ ಮಾಡ್ತೀನಿ ಅಂತ ತಾನೇ ಕರೆದಿರ್ಬೇಕಾಗಿತ್ತು. ದೇವ್ರು ನೋಡಿ, ಇವತ್ತಿನಿಂದ ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ. ಯಾಕಪ್ಪ ಹೇಳಿದ್ರು? ದಾವೀದನ ನೋಡಿ, ಕುರಿ ಮೇಯಿಸ್ತಾ ಇದ್ದ. ನಿನಗಿಷ್ಟು ಕುರಿ ಬೇಕಾ? 4 ಕುರಿ ಸಾಕು ನಿನಗೆ ಅಂದ್ರ? ಅವನು ಚಿನ್ನದಲ್ಲೇ ದೇವರ ಆಲಯವನ್ನು ಕಟ್ಟೋಷ್ಟು ದೇವರು ಅವನ್ನ ಆಶೀರ್ವದಿಸಿದ್ರು. ಸೊ ಬೈಬಲೇ ನಿನ್ನನ್ನು ಇನ್ಸ್ಪೈರ್ ಮಾಡುವಂಥದ್ದೇ ಬೈಬಲ್ ಅಂದರೆ ಏನು ಗೊತ್ತಾ, ನಿನಗೆ ಆಸೆಯನ್ನು ಬರ್ಸ್ಬೇಕು. ಇವತ್ತಿರೋದಕ್ಕಿಂತ ನೀನು ಇನ್ನೂ ಚೆನ್ನಾಗಿರ್ತೀಯ, 100ರಷ್ಟು ಆಶೀರ್ವಾದವಾಗಿರ್ತೀಯ, 1000ರಷ್ಟು ಆಶೀರ್ವಾದ, ಈ ಥರ ಇನ್ಸ್ಪೈರ್ ಮಾಡಿ ನಮ್ಮ ತಲೆ ಕೆಡಿಸೋದೇ ಬೈಬಲೇ. ನಿನಗೆ ಬೈಬಲ್ ಓದಿದ್ರೆ ತಲೆ ಕೆಟ್ಟೋಗ್ಬೇಕು. ನಿನಗೆ ಇನ್ನೂ ತಲೆನೇ ಕೆಟ್ಟಿಲ್ಲ ಅಂದರೆ ನೀನು ಇನ್ನೂ ಸರಿಗೆ ಬೈಬಲ್ ಓದಿಲ್ಲ ಅಂತ ಅರ್ಥ. ಸರಿ, ಓಕೆ, ನೀವು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನಿಮ್ಮ ತಲೆ ಕೆಡಿಸ್ತೀನಿ ಬಿಡಿ. ಸೊ ಮನುಷ್ಯನ ಜೀವಿತದಲ್ಲಿ ಏನು ಹೇಳ್ತಾರೆ ಅಂದರೆ, ಹಿಂಗಿರಬೇಕು, ಇದೆಲ್ಲ ಬೇಡ ನಿನಗೆ. ಫಸ್ಟ್ ಏನು ಕ್ರಿಶ್ಚಿಯಾನಿಟಿಗೆ ಇಂಪಾರ್ಟೆಂಟ್, ಮುಖ್ಯ ಏನು ಅಂತ ಏನು ಗೊತ್ತಾ ಹೇಳ್ತಾರೆ? ಆತ್ಮ ಆದಾಯ ಮಾಡಬೇಕು. ಏನು ಮಾಡಬೇಕು?
ಆತ್ಮ ಆದಾಯ. ನಾವು ಬೇರೆಯವ್ರನ್ನ, ಬೇರೆ ಆತ್ಮಗಳನ್ನು ನಾವು ಚರ್ಚಿಗೆ ಕರ್ಕೊಂಬರ್ಬೇಕು. ನೀನು ಒಂದು ದಿವಸ ಪರಲೋಕಕ್ಕೆ ಹೋದಾಗ ಎಷ್ಟು ಆತ್ಮದೊಂದಿಗೆ ಬಂದಿದ್ಯಾ, ಇಲ್ಲ ಬರೀ ಕೈಯಲ್ಲಿ ಬಂದಿದ್ಯಾ ಅಂತ ದೇವ್ರು ಕೇಳ್ತಾರೆ. ಸೊ ಒಬ್ಬರು 10 ಜನ ಆದರೂ ಏನು ಮಾಡಿ, ಆತ್ಮ ಆದಾಯ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ಬೇರೆಯವ್ರನ್ನೆಲ್ಲ ಆತ್ಮ ಆದಾಯ ಮಾಡಿ, ನಿನ್ನ ಆತ್ಮನೇ ತೂಗಾಡ್ತೈತೆ. ನಿನ್ನ ಆತ್ಮನೇ ಮಲ್ಕೊಂಡೈತೆ, ನಿನ್ನ ಆತ್ಮನೇ ನೆಟ್ಟಕ್ಕಿಲ್ಲ, ನಿನ್ನ ಆತ್ಮನೇ ಇರೋದ ಬೇಡವಾ ಅಂತ ಐತೆ, ನಿನ್ನ ಆತ್ಮನೇ ತೂಗ್ಲಾಡ್ತೈತೆ. ಇದರಲ್ಲಿ ಇನ್ನೂ 10 ಆತ್ಮ ಹೋಗ್ಬಿಟ್ಟು ನೀನು ಆದಾಯ ಎಲ್ಲಿಂದ ಮಾಡ್ತೀಯಪ್ಪ? ಫಸ್ಟ್ ನಾನೇನು ಹೇಳ್ತೀನಿ ಅಂದರೆ, ಬೇರೆಯವ್ರನ್ನ ಆದಾಯ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀನು ರೆಡಿ ಆಗು. ನನ್ನ ಸಂದೇಶ, ನೀನು ಹೋಗಿ 10 ಜನನ ಕರ್ಕೊಂಬ, 20 ಜನನ ಕರ್ಕೊಂಬ ಅಂತ ನಾನು ಹೇಳ್ತಾ ಇಲ್ಲ. ನೀನು ಫೈರ್ ಆಗ ಅಷ್ಟೇ. ಪ್ರೈಸ್ ಅಲಾಟ್ ಅಷ್ಟೇ. ನೋಡಿ, ಒಂದು ಕಡೆ ಬೆಂಕಿ ಉರಿತೈತೆ ಅಂದರೆ ತಾನಾಗೆ ಜನ ನೋಡೋಕ್ಕೆ ಬಂದ್ಬಿಡ್ತಾರೆ. ನಾನು ಉರಿತಾ ಇದ್ದೀನಿ ಬನ್ನಿ ಬನ್ನಿ ಅಂತ ಏನು ಕರಿಬೇಕಾಗಿಲ್ಲ. ಒಂದು ಕಡೆ ಬೆಂಕಿ ಹತ್ಕೊಂಡ್ರೆ ಜನ ಓಡಿ ಬರ್ತಾರೆ ನೋಡೋಕ್ಕೆ. ಆ ಥರ ನೀನು ಹತ್ತಿ ಉರಿಬೇಕು, ನೀನು ಫೈರ್ ಆಗಬೇಕು, ನೀನು ಆಶೀರ್ವಾದವಾಗಿರಬೇಕು, ನೀನು ಚೆನ್ನಾಗಿರಬೇಕು, ಇವತ್ತಿರೋದಕ್ಕಿಂತ 100ರಷ್ಟು ನೀನು ಚೆನ್ನಾಗಿರಬೇಕು. ಇದನ್ನು ಜನ ಆಟೋಮೆಟಿಕ್ ನೋಡಿ, ವಾವ್ ಎಲ್ಲಪ್ಪ ಇವ್ರು ಹೋಗ್ತಾರೆ ಅಂತ ಜನ ಕೇಳೋ ಥರ ನಮ್ಮ ಜೀವನ ಇರಬೇಕು. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಯು ಆರ್ ದ ಸಾಲ್ಟ್ ಆಫ್ ದ ವರ್ಲ್ಡ್ ಅಂತ ಬೈಬಲ್ ಹೇಳುತ್ತೆ. ನೀನು ಲೋಕಕ್ಕೆ ಉಪ್ಪಾಗಿದೆಯಪ್ಪ, ನೀನು ಲೋಕಕ್ಕೆ ಬೆಳಕಾಗಿದೆಯಾ ಅಂತ ಏನಕ್ಕೆ ಕೇಳ್ತಾರೆ? ಲೋಕಕ್ಕೆ ಬೆಳಕು ಅಂದರೆ ಏನು? ಲೋಕನೇ ಕತ್ಲೆಯಲ್ಲಿ ಐತೆ, ನಿನ್ನನ್ನು ನೋಡಿದ್ರೆ ಬೆಳಕು ಥರ ಇರಬೇಕು. ನೋಡಿ, ಎಲ್ಲೂ ಇವತ್ತು ರಿಲಿಜಿಯನ್, ಧರ್ಮ ಏನು ಮಾಡುತ್ತೆ ಗೊತ್ತಾ? ನಮ್ಮನ್ನು ಯಾವಾಗಲೂ ಡಿಸ್ಕರೇಜ್ ಮಾಡುತ್ತೆ, ನಮ್ಮನ್ನು ಡಿಗ್ರೇಡ್ ಮಾಡುತ್ತೆ. ನಿನಗಿದು ಬೇಕಾ, ನಿನಗೆ ಇಂಥ ಬಟ್ಟೆ ಬೇಕಾ, ನಿನಗೆ ಅದು ಬೇಕಾ, ಇದು ಬೇಕಾ ಅಂತ. ಆದರೆ ಎಲ್ಲೂ ಬೈಬಲಲ್ಲಿ ದೇವರು ನಮ್ಮನ್ನು ಡಿಗ್ರೇಡ್ ಮಾಡಿದ್ದೋ, ನಮ್ಮನ್ನು ತಗ್ಗಿಸಿ ಮಾತಾಡಿದ್ದೋ, ನೀನು ವೇಸ್ಟ್ ಅಂದಿದ್ದೋ, ನೀನು ಏನಕ್ಕೂ ಯೋಗ್ಯತೆ ಇಲ್ಲ ಅಂದಿದ್ದೋ, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂದಿದ್ದೋ ಬೈಬಲ್ ಎಲ್ಲೂ ಹೇಳಲ್ಲ. ನಮ್ಮ ಬಗ್ಗೆ ಬೈಬಲ್ ಏನೇನಾರ ಹೇಳುತ್ತೆ ನೋಡಿ. ಯಾವಾಗ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಬರುತ್ತೋ, ಯಾವಾಗ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್, ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ನಾನು ಮಾಡ್ತೀನಿ ಅನ್ನೋ ಯೋಚನೆ ನಿಮ್ಮೊಳಗಡೆ ಯಾವಾಗ ಬರುತ್ತೋ ಆವಾಗಲೇ ನೀವು ಜಯಿಸೋಕ್ಕಾಗೋದು. ನೋಡಿ, ಬೈಬಲ್ ನಮ್ಮ ಬಗ್ಗೆ ಏನು ಹೇಳುತ್ತೆ ನೋಡಿ. ಯಾವುದಕ್ಕೆಲ್ಲ ದೇವರು ನಮ್ಮನ್ನು ಕಂಪೇರ್ ಮಾಡಿ ಮಾತಾಡ್ತಾರೆ ನೋಡಿ. ಕಂಪ್ಯಾರಿಸನ್ ಅಂತಾರೆ. ಕಂಪ್ಯಾರಿಸನ್ ಅಂದರೆ ಏನು ಗೊತ್ತಾ? ಈ ರೀತಿ ಅಂತ ಹೇಳ್ತಾರೆ. ಆದರೆ ಅದಲ್ಲ, ಅದಕ್ಕಿಂತ ಮೇಲೆ ನಾವು. ಆದರೆ ನಮ್ಗೆ ಅರ್ಥ ಆಗೋದಕ್ಕೆ ದೇವರು ಕೆಲವೊಂದಕ್ಕೆ ಹೋಲಿಸಿ ಮಾತಾಡ್ತಾರೆ. ಯಾವುದ್ಯಾವುದದು? ಯೆಶಾಯನಿಗೆ ಬರೆದ ಪುಸ್ತಕ 40ನೇ ಅಧ್ಯಾಯ 31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ನೋಡಿ, ಯಾರಂತೆ? ಹದ್ದುಗಳಂತೆ. ನೋಡಿ, ದೇವ್ರು ಕಂಪೇರ್ ಮಾಡ್ತಾರೆ, ಹದ್ದುಗಳಂತೆ. ನಾವೇನು ಹದ್ದಲ್ಲ, ಅದಕ್ಕಿಂತ ಮೇಲಾದವ್ರು. ಆದರೆ ದೇವ್ರು ಕಂಪೇರ್ ಮಾಡ್ತಾರೆ. ಹದ್ದಿಗೆ, ಈಗಲ್ಗೆ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಈಗಲ್ ನೋಡಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಅದಕ್ಕೆ ಸ್ವಲ್ಪ ವಯಸ್ಸಾಗಿದ್ಮೇಲೆ ಒಂದು ಕಡೆ ಹೋಗಿ ಕುಂತ್ಕೊಳ್ಳುತ್ತೆ ನೋಡಿ, ಬಲ ಎಲ್ಲ ಹೋಗ್ಬಿಡ್ತೈತೆ. ಆದರೆ ಮತ್ತೆ ಸ್ವಲ್ಪ ದಿವಸ ಹಂಗೇ ಕುಂತಿದ್ದು ಆ ಹಳೆ ರೆಕ್ಕೆ ಎಲ್ಲ ಹೋಗಿ ಮತ್ತೆ ಹೊಸ ರೆಕ್ಕೆ ಅದಕ್ಕೆ ಮತ್ತೆ ಹುಟ್ಟುತ್ತಂತೆ, ಮತ್ತೆ ಹೊಸ ಬಲ ಹೊಂದ್ಕೊಂಡ್ಬಿಡುತ್ತಂತೆ. ಸೊ ಎಲ್ಲ ಪಕ್ಷಿಗಳಲ್ಲಿ ವಿಶೇಷವಾದಂಥ ಒಂದು ಪಕ್ಷಿ ಯಾವುದಂದ್ರೆ ಈಗಲ್, ಹದ್ದು. ಅದ್ರದ್ದು ಕಣ್ಣು ತುಂಬ ಶಾರ್ಪು. ಎಷ್ಟು ಹೈ, ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದ್ರೂ ಅದಕ್ಕೆ ಕಾಣಿಸುತ್ತೆ ನೋಡಿ. ಇವಾಗ ಸಮುದ್ರದಲ್ಲಿ ಹೋಗ್ತಾ ಇರುವಂಥ ಮೀನು ಎಲ್ಲಿ ಹೋಗ್ತಾ ಇದೆ ಅಂತ ಮೇಲಿಂದನೇ ಕಾಣಿಸುತ್ತೆ ಅದಕ್ಕೆ ಕರೆಕ್ಟಿಗೆ, ಅಷ್ಟು ಶಾರ್ಪು. ಆಮೇಲೆ ಈ ಹದ್ದು ಹೋಗುವಂಥ ಹೈಟ್ಗೆ ಯಾವ ಪಕ್ಷಿಗಳು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಗಾಳಿನೇ ಇರಲ್ಲ, ಅಂಥ ಕಡೆನೂ ಈ ಹದ್ದು ಹೋಗುತ್ತೆ. ನೆಕ್ಸ್ಟು ಒಂದು ಸತಿ ಅದು ಹೊಡೆದು ಹಿಂಗೆ ಎದ್ಬಿಟ್ರೆ ಅದು ಮತ್ತೆ ಹಿಂಗೆ ಹೊಡಿತಾ ಇರಲ್ಲ, ಒಂದೇ ಸ್ಟ್ರೈಟ್ ಫ್ಲೈಟ್ ಥರ ಹೋಗ್ತಾ ಇರ್ತೈತೆ ನೋಡಿ. ಅದಕ್ಕೆ ಹಾಗೆ ಥರ ಬಡ 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 ಅಂತ ಹೊಡಿಯಲ್ಲ, ಒಂದೇ ಸತಿ. ಅದಕ್ಕಿರೋ ಸ್ಟ್ರೆಂತ್ ಸೂಪರ್ ನ್ಯಾಚುರಲ್ ಅಂತ ಹೇಳ್ಬೋದು. ದೇವ್ರು ಹೇಳ್ತಾರೆ, ಯೆಹೋವನಿಗಾಗಿ ಕಾದಿರುವವರು ದೇ ವಿಲ್ ಬಿ ಲೈಕ್ ಆನ್ ಈಗಲ್. ಹೆಂಗೆ?
ಬಟ್ ದೋಸ್ ಹೂ ಟ್ರಸ್ಟ್ ಇನ್ ದ ಲಾರ್ಡ್ ವಿಲ್ ಫೈಂಡ್ ನ್ಯೂ ಸ್ಟ್ರೆಂತ್. ಸೊ ಹದ್ದು ಇಷ್ಟು ಸ್ಟ್ರೆಂತು, ಹದ್ದು ಇಷ್ಟು ಸ್ಟ್ರಾಂಗು, ಹದ್ದು ಅಷ್ಟು ಹೈಟ್ಗೆ ಹೋಗುತ್ತೆ, ಹದ್ದಿನ ಕಣ್ಣು ಅಷ್ಟು ಶಾರ್ಪು, ಹದ್ದು ಮತ್ತೆ ಶಕ್ತಿ ರಿನ್ಯೂ ಆಗುತ್ತೆ ಅಂದಮೇಲೆ ದೇವರ ಮಕ್ಕಳಾದಂಥ ನಮಗೆ ಎಷ್ಟು ಶಕ್ತಿ ಇರಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯ ನೋಡ್ತಾ ಇರೋರಿಗೆ ಒಂದು ಹದ್ದಿನ ಹಾಗೆ ಒಂದು ಹೊಸ ಬಲ ಯೇಸುವಿನ ನಾಮದಲ್ಲಿ ಬರಲಿ. ಆಮೆನ್. ಕೀರ್ತನೆ 103, 3-5. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನೋಡಿ, ಕ್ಷಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಕಿರೀಟವನ್ನು ಹಾಕಿ ನಮ್ಮನ್ನು ಶೃಂಗರಿಸುವವನು, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಶ್ರೇಷ್ಠ ವರಗಳಿಂದ ಆಶೆಯನ್ನು ಪೂರ್ತಿಗೊಳಿಸುವನು, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಇದೇಪ್ಪ ನಮ್ಮ ದೇವರು. ನೀವು ಯಾವ ದೇವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಹದ್ದಿಗೆ ಬರುವಂತೆ ಮತ್ತೆ ಯೌವನವನ್ನ ತಿರುಗಿ ಬರ ಮಾಡ್ತಾರಂತೆ. ಇದೇ ನಮ್ಮ ದೇವರು. ಮತ್ತೆ ನಿನಗೆ ಹೊಸ ಬಲ ಕೊಡೋದೇ ದೇವರು. ಕಾಯಿಲೆಗಳನ್ನೆಲ್ಲ ಕೊಟ್ಟು ದೇವ್ರು ನನ್ನನ್ನು ಪರಿಶುದ್ಧಪಡಿಸ್ತಾ ಇದ್ದಾರೆ ಪಾಸ್ಟರ್. ಕೆಲವ್ರು ಹೇಳ್ತಾರೆ ನೋಡಿ, ದೇವರು ಈ ಕ್ಯಾನ್ಸರು, ಈ ಟ್ಯೂಮರು, ಈ ಗಡ್ಡೆ, ಕ್ಯಾನ್ಸರ್ ಎಲ್ಲ ಕೊಟ್ಬಿಟ್ಟು ಒಬ್ಬ ಮನುಷ್ಯನ ಪರಿಶುದ್ಧಪಡಿಸ್ತಾರೆ, ಸರಿಪಡಿಸ್ತಾ ಇದ್ದಾರೆ ಅನ್ನಿಸ್ತೈತಲ್ಲ ಬ್ರದರ್. ಹೌದಾ? ಹಂಗಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿರೋರು, ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿರೋರೆಲ್ಲ ಪರಿಶುದ್ಧವಂತರು ಅಲ್ವಾ? ಅಂತೀರಾ? ಕಾಯಿಲೆ ಇರೋರೆಲ್ಲ ಪರಿಶುದ್ಧವಂತರು ಅಂದರೆ ಹಾಸ್ಪಿಟ್ಲಿರೋರೆಲ್ಲ ಪರಿಶುದ್ಧವಂತರು ಹಂಗಾದ್ರೆ. ಯಾಕಂದರೆ ದೇವರು ಅವ್ರಿಗೆ ಕಾಯಿಲೆ ಕೊಟ್ಟು ಪರಿಶುದ್ಧಪಡಿಸ್ತಾ ಇದ್ದಾರೆ. ಓ ಮೈ ಗಾಡ್. ಇವತ್ತು ನೋಡಿ, ನಮ್ಮ ಕ್ರಿಸ್ಟಿಯಾನಿಟಿನೇ ಇದೆಲ್ಲ ಮಾತಾಡೋದು. ಇವತ್ತು ಅದೇ ನಾನು ಯಾವಾಗಲೂ ಹೇಳೋದು, ಒಂದು ಕಾಯಿಲೆ ಅಂತ ಹೋದರೆ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ? ಈ ಆ್ಯಂಟಿಬಯೋಟಿಕ್ ತೊಗೊಳ್ಳಿ, ಆಮೇಲೆ ಈ ಸಿರಪ್ ತೊಗೊಳ್ಳಿ, ಈ ಇಂಜೆಕ್ಷನ್ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ ಅಂತಾರೆ. ನಮ್ಮ ಪಾಸ್ಟ್ಗಳು ಮಾತ್ರ ಏನು ಹೇಳ್ತಾರೆ ಗೊತ್ತಾ? ದೇವ್ರ ಚಿತ್ತ ಬ್ರದರ್, ದೇವ್ರ ಚಿತ್ತ. ಅಪ್ಪ, ನಿನಗಿಂತ ಡಾಕ್ಟ್ರೇ ಎಷ್ಟಪ್ಪ ನಿನಗಿಂತ ಡಾಕ್ಟ್ರೇ ಎಷ್ಟಪ್ಪ. ಡಾಕ್ಟ್ರ್ ಆದರೂ ಅಟ್ಲೀಸ್ಟ್ ಅದಕ್ಕೆ ವಿರುದ್ಧವಾಗಿ ಹೋರಾಡಿ ಅದನ್ನು ರೆಡಿ ಮಾಡೋಕ್ಕೆ ನೋಡ್ತಾರೆ. ಚರ್ಚಲ್ಲಿ ಏನು ಹೇಳ್ತಾರೆ ಗೊತ್ತಾ? ಗಾಡ್ಸ್ ವಿಲ್ ಬ್ರದರ್, ವಿಲ್ ಆಫ್ ಗಾಡ್. ಪಾಸ್ಟ್ರಿಗೆ ಬದಲು ಇಲ್ಲಿ ಡಾಕ್ಟ್ರನ್ನೇ ಇಟ್ಬಿಟ್ರೆ ಇನ್ನೂ ಒಳ್ಳೆಯದು ಅನ್ನಿಸ್ತೈತೆ. ನೋಡಿ, ನಾವು ಇದನ್ನೆಲ್ಲ ಎದುರಿಸಿ ಅದು ನಂದಲ್ಲ ಅನ್ನೋದಕ್ಕೆ ನಾವು ಜಯಿಸಿ ಇಂಥದ್ದೆಲ್ಲ ವಾಕ್ಯ ಕೇಳಬೇಕು. ಕೆಲವರು ಅದನ್ನೇ ಹಂಗೆ ತಪ್ಕೊಂಡು ಇದು ದೇವ್ರು ಕೊಟ್ಟಿದ್ದು ಅಂತ ಇಟ್ಕೊಂಡವ್ರೆ. ಏನೋ ದೇವ್ರು ನನ್ನ ಹಣೆ ಬರದಲ್ಲಿ ಬರೆದುಬಿಟ್ರು ಪಾಸ್ಟರ್ ಕ್ಯಾನ್ಸರ್ ಅಂತ. ನೋ, ಕ್ಯಾನ್ಸಲ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ನೀನು ಒಂದು ವೇಳೆ ಕೀಮೋಥೆರಪಿ ಎತ್ಕೊಬೋದು, ಒಂದು ವೇಳೆ ನೀನು ಮೆಡಿಸಿನ್ ಎತ್ಕೊಬೋದು, ಒಂದು ವೇಳೆ ನಿನ್ನ ಮೆಡಿಕೇಷನಲ್ಲಿ ಇರ್ಬೋದು. ಆದರೆ ಒಂದು ಮಾತ್ರ ನಿನ್ನ ಮೈಂಡಲ್ಲಿ ಇರಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕ್ಯಾನ್ಸರ್ ನಂದಲ್ಲ. ಐ ಆಮ್ ಎ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳ್ಬೇಡಿ. ಕೆಲವರು ನೋಡಿ, ಐ ಆಮ್ ಶುಗರ್ ಪೇಷಂಟ್, ಐ ಆಮ್ ಕ್ಯಾನ್ಸರ್ ಪೇಷಂಟ್. ಐ ಆಮ್ ಅನ್ನೋದು ಬೇರೆ, ಈ ಕ್ಯಾನ್ಸರು, ಈ ಕಾಯಿಲೆ ಅನ್ನೋದು ಬೇರೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಂದು ಬಾಟ್ಲಿದೆ, ನೀರು ಬಾಟ್ಲಿದೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಒಂದು ನೀರು ಬಾಟ್ಲಿದೆ. ನೀರು ಬಾಟ್ಲು ಇಟ್ಕೊಂಡಿದ್ದೀನಿ. ಐ ಆಮ್ ವಾಟರ್ ಬಾಟ್ಲ್. ಅರ್ಥ ಆಯ್ತಾ? ಹೇಳಕ್ಕೆ ಸಾಧ್ಯನಾ? ಐ ಆಮ್ ವಾಟರ್ ಬಾಟ್ಲ್. ಮತ್ತು ಯಾಕೆ ಐ ಆಮ್ ಶುಗರ್ ಪೇಷಂಟ್ ಅಂತ ಹೇಳ್ತೀರಾ? ಶುಗರ್ ಇದೆ, ಅದಕ್ಕಾಗಿ ಯು ಆರ್ ನಾಟ್ ಶುಗರ್ ಪೇಷಂಟ್. ಕ್ಯಾನ್ಸರ್ ಇದೆ, ಬಟ್ ಯು ಆರ್ ನಾಟ್ ಕ್ಯಾನ್ಸರ್ ಪೇಷಂಟ್. ನೀನು ಐ ಆಮ್ ಎ ಕ್ಯಾನ್ಸರ್ ಪರ್ಸನ್ ಅಂತ ನೀನು ಹೇಳ್ಬೇಡ. ಇದೇ ಬಿಸಾಕ್ಬಿಡ್ಬೇಕು. ಇದು ಬರುತ್ತೆ ಹೋಗುತ್ತೆ, ಇದು ರೆಡಿ ಮಾಡಿಬಿಡ್ಬೋದು. ಆದರೆ ಇದಕ್ಕಾಗಿ ನೀನು ಅದೇ ಅಂತ ಹೇಳ್ಕೊಂಡ್ಬಿಡ್ಬೇಡ. ಅರ್ಥ ಆಯಿತು ಅನಿಸುತ್ತೆ ಅಲ್ವಾ? ಸೊ
ಬರುತ್ತೆ, ಇರುತ್ತೆ. ಆದರೆ ನಾನು ಇಷ್ಟೇ. ಕೆಲವರು ನೋಡಿ ಈಸಿಯಾಗಿ ಹೇಳ್ತಾರೆ, ನಾನು ಹಾರ್ಟ್ ಪೇಷಂಟು. ಅಪ್ಪ, ನಿನಗೆ ನೀನೇ ಟೈಟಲ್ ಹಾಕ್ಕೊಂಬೇಡ. ನಾನು ಹಾರ್ಟ್ ಪೇಷಂಟು, ನಾನು ಕ್ಯಾನ್ಸರ್ ಪೇಷಂಟು, ನಾನು ಡಯಾಬಿಟಿಸ್ ಪೇಷಂಟು ಹಾಕ್ಬೇಡ. ನೀನು ಬೇರೆ. ನಿನ್ನ ಸ್ಪಿರಿಟ್ ಹೆಂಗೆ ಗೊತ್ತಾ? ಯು ಆರ್ ಲೈಕ್ ಜೀಸಸ್. ನಿನ್ನ ಸ್ಪಿರಿಟು, ನಿನ್ನ ಆತ್ಮ ದೇವರು ಯೇಸು ಕ್ರಿಸ್ತನ ಹಾಗೇ ಇದೆ ಅಂತೆ. ಯೇಸು ಕ್ರಿಸ್ತನು, ನೀನು ಕ್ಯಾನ್ಸರ್ ಪೇಷಂಟ್, ಯೇಸು ಕ್ರಿಸ್ತನೇ ಅದೇ ಹೋಲಿಸ್ಬಿಡ್ತಾ ಇದೆಯಾ ನೀನು. ಸೊ ಇದು ಬರೋದು ಹೋಗೋದು ಬೇರೆ. ಇದನ್ನು ಬಿಡಿ, ಇದು ಹೋಗುತ್ತೆ, ಕ್ಯಾನ್ಸಲ್ ಮಾಡೋಣ ಯೇಸುವಿನ ನಾಮದಲ್ಲಿ. ಬಟ್ ಯು ಆರ್ ನಾಟ್ ಎ ಕ್ಯಾನ್ಸರ್ ಪೇಷಂಟ್. ಓಕೆನಾ? ರೈಟ್. ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರ ಜ್ಞಾನೋಕ್ತಿಗಳು ಬರೆದ ಪುಸ್ತಕ 28ನೇ ಅಧ್ಯಾಯ 1ನೇ ವಾಕ್ಯ. But the righteous are as bold as a lion. ಓಕೆ. ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಶಿಷ್ಟನು ಶಿಷ್ಟನು ಅಂದರೆ ನೀತಿವಂತನು. ಬೈಬಲ್ ಹೇಳುತ್ತೆ, ರೈಚಸ್ ಆರ್ ಬೋಲ್ಡ್ ಆಸ್ ಲಯನ್. ನೋಡಿ, ಇರೋದ್ರಲ್ಲೇ ವಿಶೇಷವಾದಂಥ ಪಕ್ಷಿ ಯಾವುದು? ಎಲ್ಲ ಪಕ್ಷಿಗಳಿಗಿಂತ ವಿಶೇಷವಾದ ಪಕ್ಷಿ ಯಾವುದು? ಬರ್ಡಲ್ಲಿ. ಈಗ ಅನಿಮಲ್ಸಲ್ಲೇ ಕಿಂಗ್ ಯಾವುದು? ನೋಡಿ, ದೇವ್ರು ಹೇಳ್ತಾರೆ ರೈಚಸ್ ಹೆಂಗಂತೆ? ಬಟ್ ದ ರೈಚಸ್ ಆರ್ ಬೋಲ್ಡ್ ಆಸ್ ಎ ಲಯನ್ ಅಂತೆ. ಸಿಂಹಕ್ಕೆ ದೇವ್ರು ಒಪ್ಪಿಸ್ತಾರಪ್ಪ ನಿನ್ನ. ಧರ್ಮ ಮಾತ್ರ ಏನು ಹೇಳೋದು ಗೊತ್ತಾ? ನೀನೇನೂ ಇಲ್ಲ. ನಿನ್ನ ಬಗ್ಗೆ ನೀನೇನು ದೊಡ್ಡದಾಗಿ ತಿಳ್ಕೊಬೇಡ. ದೇವ್ರೇನು ಹೇಳ್ತಾರೆ ಗೊತ್ತಾ? ನೀನು ಹದ್ದಿನ ಹಾಗೆ, ನೀನು ಸಿಂಹದ ಹಾಗೆ. ದೇವ್ರಿಗೆ ಒಂದು ಹೆಸರಿದೆ, ಯೂದ ಸಿಂಗಮ್ 1, ಸಿಂಗಮ್ 2. ಇನ್ನು ಮಿಕ್ಕಿದ್ದು ಬರೋದಲ್ಲ ಸಿಂಗಮ್, ಅದು ಸಿಂಗಮ್ ಅಲ್ಲ. ಯಾಕೆ ಗೊತ್ತಾ? ಬೈಬಲ್ ಏನಂತ ಗೊತ್ತಾ? ಸೈತಾನನು ಗರ್ಜಿಸುವ ಸಿಂಹಾಪಾದಿಯಲ್ಲಿ, ಅಂದರೆ ಸಿಂಹ ಥರ. ಯಾರು ಸೈತಾನನ್? ಯಾರು? ಸಿಂಹ ಥರ, ಆದರೆ ಸಿಂಹ ಅಲ್ಲ. ಸಿಂಹ ಅಂದರೆ ನಾನು ನೀವೇ. ಈ ಸಿಂಗ ಹತ್ರ ಈ ಅಸಿಂಗ ಬರೋಕ್ಕಾಗಲ್ಲ. ಇದೆಲ್ಲ ನಮ್ಮ ಮೈಂಡಿಗೆ ಬರಬೇಕು. ನಾವು ಯಾರು ಅಂತ ಗೊತ್ತಾದಾಗಲೇ ನೋಡಿ, ಇವಾಗ ಯಾರಿಗೆ ಭಯ ಆಗ್ತೈತೋ ಇಲ್ವೋ? ಸೈತಾನನಿಗೆ ಭಯ. ಏನಪ್ಪ ಇವನು ನಮ್ಮನ್ನು ಇಷ್ಟು ಡಿಗ್ರೇಡ್ ಮಾಡ್ತಾನೆ, ಒಂದು 5 ಪೈಸೆಗೆ ಮರ್ಯಾದೆ ಕೊಡಲ್ಲ ಈ ಎಲ್ರೋ ಇಲ್ಲಿ ನಮಗೆ. ಎಲ್ಲ ಚರ್ಚಲ್ಲೂ ನನಗೆ ಬೆಡ್ಶೀಟ್ ಹಾಕ್ತಾರೆ, ಎಲ್ಲ ಚರ್ಚ್ಗಳಲ್ಲಿ ಬಕೆಟ್ ಇಟ್ಕೊಂಡು ಬರ್ತಾರೆ ವಾಂತಿ ಎಚ್ಚಕ್ಕೆ. ಎಲ್ಲ ಚರ್ಚಲ್ಲೂ ನನಗೆ ಮಾತಿಗೆ ಮಾತಾಡ್ಸ್ತಾ ಇರ್ತಾರೆ. ವೇರ್ ಆರ್ ಯು ಫ್ರಮ್? ಆರ್ ಯು ಇಂಡಿಯನ್ ಆರ್ ಅಮೇರಿಕನ್ ಅಂತ ಕೇಳ್ತಾರೆ. ಈ ಫಿಲಿಪ್ ಪಾಸ್ಟರ್ ಮಾತ್ರನೇ ನನ್ನನ್ನು ಸಿಂಗ ಅಂತ ನಮ್ಮನ್ನು ಅಸಹ್ಯ ಮಾಡಿಸೋದು ಇದು ಒಂದೇ ಚರ್ಚೆ ಅನ್ನಿಸ್ತೈತೆ. ಸೊ ಇಲ್ಲಿ ಬೇರೆ ಸಿಂಹಕ್ಕೆ ಮಾತ್ರನೇ ಬೆಲೆ, ಬೇರೆ ಯಾರಿಗೂ ಇಲ್ಲ. ಪ್ರೈಸ್ ಅಲಾಟ್. ಸೊ ನಾವು ತಿಳ್ಕೊಬೇಕಾಗಿರೋ ಜೀವನದಲ್ಲಿ 2 ವಿಷಯ. ಒಂದು, ದೇವ್ರು ಯಾರು. 2ನೇದು, ಆತನಿಗೆ ಹುಟ್ಟಿದಂಥ ಮಕ್ಕಳು ಯಾರು, ನಾನು ನೀವು. ಇದ್ರ ಬಗ್ಗೆ ತಿಳ್ಕೊಬೇಕು. ಡಿಮಾನಾಲಜಿ, ಅವನು ಹೆಂಗೆ ಬರ್ತಾನೆ, ಹೆಂಗೆ ಬೀಳಿಸ್ತಾನೆ. ಕಿಟಕಿ ಓಪನಲ್ಲಿ ಇಡಬೇಡಿ ರಾತ್ರಿ ಹೊತ್ತು. 12 ಗಂಟೆ ಮೇಲೆ ಆಚೆ ಬಂದುಬಿಡ್ಬೇಡಿ. ನನಗೊಂದು ಪಾಸ್ಟ್ ಹೇಳ್ಬಿಟ್ರು, ಈ ಅಮಾವಾಸ್ಯೆ ದಿವಸ 12ರಿಂದ 3 ಗಂಟೆ ಈ ಟೈಮಲ್ಲಿ ಮಾತ್ರ ಯಾರು ಬರಬಾರ್ದಂತೆ ಆಚೆ. ನೋಡಿ, 12ರಿಂದ 3ಕ್ಕೆ ಆಚೆ ಬರಬಾರ್ದು, 2 ಗಂಟೆಗೆ ಆಚೆ ಹೋಗ್ಬಾರ್ದು. ಇದೆಲ್ಲ ನೋಡಿ ಅವನ್ನ ಹೈಲೈಟ್ ಮಾಡಬಾರ್ದು. ಅಮಾವಾಸ್ಯೆ ದಿವಸ ನಾನು ಹೋದರೆ ಅಮಾವಾಸ್ಯೆನೇ ಇರಲ್ಲ. ಯಾವ್ದಾ? ಅದೆಲ್ಲ ಅಮಾವಾಸ್ಯೆ, ನಾವೆಲ್ಲ ಅಪ್ಪ ಆಸೆ. ಈ ಅಪ್ಪ ಆಸೆಯಲ್ಲಿ ಇರೋರು ಅಮಾವಾಸ್ಯೆಯಲ್ಲಿ ಎಲ್ಲಾದರೂ ಓಡಾಡ್ಬೋದು. ನಾವು ತಿಳ್ಕೊಬೇಕು ಹೂ ವಿ ಆರ್ ಅಂತ, ನಾವು ಯಾರು ಅಂತ ನಾವು ತಿಳ್ಕೊಬೇಕು. ಸೊ ನಮ್ಮದು ಲೆವೆಲೇ ಬೇರೆ, ನಾವೇ ಬೇರೆ. ಬೈಬಲ್ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ. ಸಿಂಹಪ್ಪ ನೀನು, ಸಿಂಹ, ಲಯನ್. ಓಕೆ,
ಅರಣ್ಯಕಾಂಡ ಬರೆದ ಪುಸ್ತಕ 23ನೇ ಅಧ್ಯಾಯ 22ನೇ ವಾಕ್ಯ. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಬೈಸನ್, ಮೈಸನ್, ಯು ಆರ್ ಲೈಕ್ ಬೈಸನ್, ಓಕೆ. ವೈಲ್ಡ್ ಡಾಗ್ಸ್ ಅಂತೆ. ಗಾಡ್ ಬ್ರಿಂಗ್ಸ್ ದೆಮ್ ಔಟ್ ಆಫ್ ಈಜಿಪ್ಟ್. ಈ ಹ್ಯಾಸ್ ಸ್ಟ್ರೆಂತ್ ಲೈಕ್ ಎ ವೈಲ್ಡ್ ಡಾಗ್ಸ್. ಪಾಡಿ ನೋಡ್ರಿ, ಇದೆಲ್ಲ ಓದ್ತಾ ಇದ್ರೆ ತಾನೇ ಬಲ ಬರೋದು. ಚೆನ್ನಾಗಿ ಬಲವಾಗಿರೋರ್ನು ಮಲಗಿಸ್ಬಿಡ್ಬಾರ್ದು ವಾಕ್ಯ ಹೇಳಿ ಹೇಳಿ. ಇಂಥ ವಾಕ್ಯಗಳನ್ನ ಕೇಳಿರೋರು ಮಲ್ಕೊಂಡಿರೋರು ಎದ್ದು ಕುಂತ್ಕೊಂಡ್ಬಿಡ್ತಾರೆ ನೋಡಿ. ಇವಾಗ ಆ ಥರ ಎದ್ದು ಕುಂತಿರೋರು ಮತ್ತೆ ನನಗೆ ಫೋನ್ ಮಾಡಿ. ಸೊ ಬೈಬಲಲ್ಲಿ ಎಲ್ಲಾದರೂ ನೀವು ನೋಡಿ, ಮನುಷ್ಯನ ವ್ಯಾಲ್ಯೂನ ಹೆಚ್ಚಿಸೋದಕ್ಕೆ ದೇವರು ಬಂದಿದ್ದು. ನಿನ್ನನ್ನು ಡಿಗ್ರೇಡ್ ಮಾಡ್ತಾರೆ ಅಂದರೆ ದಟ್ ಈಸ್ ನಾಟ್ ಫ್ರಮ್ ದ ಹೋಲಿ ಸ್ಪಿರಿಟ್. ಇನ್ನೂ ಸ್ವಲ್ಪ ಹೋಗೋಣ. ಮಾರ್ಕನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 27ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 2 ವರ್ಸ್ 27. ಮತ್ತು ಆತನು, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಿಲ್ಲ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಅಪ್ಪ ನೀನು ಒಂದು ಡೇನ ಫೆಸ್ಟಿವಲ್ ಥರ ಮಾಡ್ತಾ ಇದೆಯಲ್ಲ, ಈ ಡೇ ತುಂಬ ಇಂಪಾರ್ಟೆಂಟು. ದಿಸ್ ಇಸ್ ಸಬ್ಬತ್ ಡೇ, ದಿಸ್ ಇಸ್ ಸಂಡೇ, ದಿಸ್ ಇಸ್ ಮಂಡೇ, ದಿಸ್ ಇಸ್ ಬರ್ತ್ಡೇ. ಅಪ್ಪ ಎಲ್ಲದಕ್ಕಿಂತ ಮೇಲಾದವನು ಅವನು. ನೀವು ದಿನಾನ ಆಚರಣೆ ಮಾಡಬೇಡಿ, ಮನುಷ್ಯ ದಿನಕ್ಕಿಂತ ಮೇಲಾದವನು. ನೋಡಿ ಹೆಂಗೆ ಒಬ್ಬ ಮನುಷ್ಯನ ವ್ಯಾಲ್ಯೂನ ಹೆಚ್ಚಿಸ್ತಾರೆ ನೋಡಿ ದೇವರು. ಅದು ಮಾತ್ರ ಅಲ್ಲ, ಮತ್ತಾಯನಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 11, 12. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್ 11 and 12. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವನೇ? ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ನೋಡಿ, ಕುರಿಗಿಂತ ಮನುಷ್ಯ ಎಷ್ಟೋ ಹೆಚ್ಚು. ನೋಡಿ, ಯೇಸು ಕ್ರಿಸ್ತನ್ ಬಂದಿದ್ದೆ ಮನುಷ್ಯನ ವ್ಯಾಲ್ಯೂನ ಹೆಚ್ಚಿಸೋದಕ್ಕೆ. ನಾವು ಒಂದೊಂದ್ಸತಿ ಏನು ಮಾಡ್ತೀವಿ ಗೊತ್ತಾ, ನಮ್ಮ ಹತ್ರ ಇರುವಂಥ ಹಣ, ನಮ್ಮ ಹತ್ರ ಇರುವಂಥ ವಸ್ತು, ಇವುಗಳಿಗೆ ನಾವು ಕಂಪೇರ್ ಮಾಡಿಬಿಡ್ತೀವಿ. ಅಂದರೆ ಸ್ವಲ್ಪ ದುಡ್ಡಿರೋನು ದೊಡ್ಡವನು, ದುಡ್ಡು ಇಲ್ಲದೆ ಇರೋನು ಚಿಕ್ಕವನು. ಒಬ್ಬ ಮನುಷ್ಯನ ವ್ಯಾಲ್ಯೂ ಹೆಂಗೆ ಹೆಚ್ಚಾಗುತ್ತೆ ಅಂದರೆ ಅವನ ಹತ್ರ ಏನಿದೆ ಅಂತ ಕಂಪೇರ್ ಮಾಡಿ, ಓ ಇವರೆಲ್ಲ ದೊಡ್ಡವರಪ್ಪ. ಬೈಬಲ್ ಆ ಥರ ಯಾವತ್ತೂ ಹೇಳಲ್ಲ. ನಿನಗಿರುವಂಥ ವಸ್ತುವನ್ನು ಇಟ್ಟು ನೀನು ಯಾರು ಅಂತ ಲೆಕ್ಕ ಹಾಕಬಾರ್ದು. ಯಾಕೋದಾ, ನಿನಗಿರುವಂಥ ವಸ್ತುಕ್ಕಿಂತ ನೀನು ದೊಡ್ಡವನು. ನೋಡಿ ದೇವ್ರು ಇನ್ನೇನು ಹೇಳ್ತಾರೆ, ಮತ್ತಾಯನ ಬರೆದ ಪುಸ್ತಕ 6ನೇ ಅಧ್ಯಾಯ 26. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಅಪ್ಪ, ಫಸ್ಟ್ ಹದ್ದುಗೆ ಹೇಳಿದೆ ನೋಡಿ, ಬರ್ಡ್ಸ್, ಹದ್ದು ಅಂತ. ಈಗ ಯೇಸು ಹೇಳ್ತಾರೆ, ಹಾರಾಡುವ ಪಕ್ಷಿಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ವ್ಯಾಲ್ಯೂ ನೋಡಿ ಹೆಂಗೆ ಇನ್ಕ್ರೀಸ್ ಮಾಡ್ತಾವ್ರೆ ಹೋಗ್ತಾ ಹೋಗ್ತಾ ಹೋಗ್ತಾ. ಫಸ್ಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಹದ್ದು, ಸಿಂಹ, ಕಾಡು ಕೋಣ ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದು. ಈಗ ಏನು ಹೇಳ್ತಾ ಇದ್ದಾರೆ ನೋಡಿ, ಅದಕ್ಕಿಂತ ನೀವು ಹೆಚ್ಚಿನವರಲ್ಲವೇ? ಆರ್ ಯು ನಾಟ್ ಆಫ್ ಮೋರ್ ವ್ಯಾಲ್ಯೂ ದ್ಯಾನ್ ದೇ? ಇರುವಂಥ ಎಲ್ಲ ಹೂವುಗಳು, ಎಲ್ಲ ಪಕ್ಷಿಗಳು, ಎಲ್ಲ ಪ್ರಾಣಿಗಳು, ಇವುಗಳಿಗಿಂತ ನೀನು ವಿಶೇಷವಾದವನು. ಚರ್ಚ್ ಮಾತ್ರನೇ ಹೇಳೋಕ್ಕಾಗುತ್ತೆ ನೀನು ವಿಶೇಷವಾದವನು ಅಂತ. ಆದರೆ ಇವತ್ತೆಲ್ಲ ಹೇಳ್ತೈತೆ? ಯಾವಾಗಲೂ ಒಂದು ಪರ್ಸನ್ನ ನಾವು ಡಿಗ್ರೇಡ್ ಮಾಡಬಾರ್ದು. ಈಸ್ ಮೋರ್ ವ್ಯಾಲ್ಯೂಡ್, ಅವನು ಭಾಳ ಹೆಚ್ಚಿನವನು. ನೋಡಿ, ಆರ್ ಯು ನಾಟ್ ಮಚ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ದೇ? ದೇವ್ರು ಏನು ಹೇಳ್ತಾರೆ ನಮ್ಮ ಬಗ್ಗೆ? ಯೆಶಾಯನಿಗೆ ಬರೆದ ಪುಸ್ತಕ 43:4. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಹೆಂಗೆ? ನೀನು ನನ್ನ ದೃಷ್ಟಿಯಲ್ಲಿ ಕಸ, ನೀನು ನನ್ನ ದೃಷ್ಟಿಯಲ್ಲಿ ಧೂಳು, ವೇಸ್ಟ್. ಇದೆಲ್ಲ ಪ್ರೀಚರ್ಸ್ ಹೇಳೋದು. ದೇವ್ರೇನು ಹೇಳ್ತಾರೆ ಗೊತ್ತಾ? ನನ್ನ ದೃಷ್ಟಿಯಲ್ಲಿ ನೀನು ಅಮೂಲ್ಯನು. ಈ ಥರ ಎಲ್ಲ ಯಾರಾದರೂ ಹೇಳ್ತಾರಾ? ಈ ಲೋಕದಲ್ಲಿ ಯಾರೂ ಹೇಳಲ್ಲ ಆ ಥರ. ದೇವ್ರನ್ನ ಬಿಟ್ಟು ನೀವು ಲೋಕದಲ್ಲಿ ಎಲ್ಲಾದರೂ ಹುಡ್ಕೊಂಬನ್ನಿ, ಯಾರು ನಿಮ್ಮನ್ನು ಇಷ್ಟು ಹೊಗಳಿ ಸೂಪರ್ ಸೂಪರ್ ಅಂತ ಯಾರೂ ಹೇಳಲ್ಲ. ಈ ಲೋಕ ಹಂಗೆ ಆಗ್ಬಿಟ್ಟಿದೆ ನೋಡಿ. ನಾವು ಇನ್ನೊಬ್ಬರನ್ನ ಹಂಗೆ ಸೂಪರ್ ಅಂತ ಹೇಳಿ ನಾವು ಆ ಥರ ಪಳಗಿಲ್ಲ. ಯಾಕೊತ್ತಾ? ನಾವು ತುಂಬ ಒಡ್ಸ್ಕೊಂಡಿದ್ದೀವಿ,
ನಮಗೂ ಹೊಡೆದು ನೋಡಿ ನಾವು ಯಾಕೆ ಬೇರೆಯವ್ರನ್ನ ಹೊಡೆಯೋಕೆ ಹೋಗ್ತೀವಿ ಗೊತ್ತಾ? ನಾವು ತುಂಬ ಹೊಡ್ಸ್ಕೊಂಡಿದ್ದೀವಿ. ಸೊ ನಾವು ಏನು ಹೊಂದ್ಕೊಂಡಿದ್ದೀವೋ ಅದನ್ನೇ ತಾನೇ ಕೊಡೋಕ್ಕಾಗೋದು. ಹಾಂ ನೋಡಿ, ಒಬ್ಬರನ್ನ ಹಂಗೆ ಮೇಲೆತ್ತಿ ಸೂಪರ್ ಆ ಥರ ಹೇಳೋಕ್ಕಾಗಲ್ಲ. ಇವಾಗ ಮನೇಲಿ ಅಡುಗೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಹಾಂ, ಹೆಂಡ್ತಿ ಅಡುಗೆ ಮಾಡಿ ಇಟ್ಟಿರ್ತಾರೆ. ಎಲ್ಲಿ ಪಾಸ್ಟರ್ ನಾನೇ ಮಾಡೋದು ಅಂತೀರಾ? ಸರಿ, ಓಕೆ. ಇವಾಗ ಅಡುಗೆ ಮಾಡಿ ಇಟ್ಟಾಗ ಗಂಡ ನೋಡಿ ತಿಂತಾನೆ. ಏನಿದು? ನಾಯಿನೂ ತಿನ್ನಲ್ಲ, ಉಪ್ಪೇ ಇಲ್ಲ, ಖಾರನೇ ಇಲ್ಲ. ಏನಿದು ಅಡುಗೆನ ಮಾಡೋದು? ಇದು ಸಾಂಬಾರ ಇದು? ಹಾಂ, ನದಿ ಓಡ್ದಂಗೆ ಓಡ್ತೈತೆ ಬೇಳೆ ಸಾರು ಅದನ್ನು. ಹೆಂಡ್ತಿ ಸೈಲೆಂಟಾಗಿರ್ತಾರೆ. ತಿರ್ಗಾ ನೆಕ್ಸ್ಟ್ ಡೇ ಗಂಡನಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಚೆನ್ನಾಗಿ ಮಾಡ್ತಾನೆ ನೋಡಿ, ತಿಂತಾನೆ. ಸೈಲೆಂಟಾಗಿರ್ತಾನೆ. ಹೆಂಡ್ತಿನೇ ಕೇಳಬೇಕು, ಏನ್ರಿ ಚೆನ್ನಾಗಿದೆಯಾ? ನಾನೇನು ಹೇಳಣ್ಣ? ಚೆನ್ನಾಗಿರೋದಕ್ಕೆ ತಾನೇ ತಿಂತಾಯಿದ್ದೀನಿ. ಸೊ ನೋಡಿ, ಚೆನ್ನಾಗಿಲ್ಲ ಅಂದರೆ ಉಗಿಯೋಕ್ಕೆ ಗೊತ್ತು, ಚೆನ್ನಾಗಿದೆ ಅಂದರೆ ಅಪ್ರಿಷಿಯೇಟ್ ಮಾಡಲ್ಲ. ಇವತ್ತೇನು ಸೂಪರಾಗಿತ್ತು ಅಡುಗೆ, ಚೆನ್ನಾಗಿ ಮಾಡಿದೆ ಕಣೆ ನೀನು, ಚೆನ್ನಾಗಿತ್ತು ಟಿಫನ್ ಮಾಡಿದೆ ನೋಡು, ಅದೆಲ್ಲ ಹೇಳಿ ನಮಗೆ ರೂಢಿ ಆಗಿಲ್ಲ. ಹೌದಾ? ನಿನ್ನ ಕರ್ತವ್ಯ ಹಾಕಬೇಕು, ಏನು ಮಾಡೋದು, ನಿನ್ನ ಹಣೆ ಬರ. ಸೊ ಹೆಂಡ್ತಿ ಅಂತ ಕೆಲವರು ಟ್ರೀಟ್ ಮಾಡಲ್ಲ. ಕೆಲ್ಸದವ್ರ ಥರ ಟೈಮ್ಗೆ ಅಡುಗೆ ಮಾಡಬೇಕು, ಟೈಮ್ಗೆ ಪಾತ್ರೆ ತೊಳಿಬೇಕು, ಟೈಮ್ಗೆ ಬಟ್ಟೆ. ಇವ್ರು ಏನಕ್ಕೂ ಮುಂದೆ ಬರಬಾರ್ದು. ಮುಂದೆ ಬಂದರೆ ಇದೇನು ಮುಂದೆ ಬಂದೆ, ಹಿಂದೆ ಹೋಗು. ಇದಕ್ಕೆ ನೀನು ಕೆಲ್ಸದವ್ಳು ಕೆಲ್ಸದವ್ನು ಇಟ್ಕೊಂಡಿರ್ಬೋದಾಯಿತು. ಕಟ್ಕೊಂಡಿರೋದಲ್ಲ, ಇದಕ್ಕೆ ಕೆಲ್ಸದವ್ರನ್ನ ಇಟ್ಕೊಂಡಿರ್ಬೋದಾಯಿತು. ಯಾರಾದರೂ ಪಾಪ ಒಂದು ಆಯಾಮನ್ನ ಪಾಪ ಒಂದು 3,000 ಕೊಟ್ಟು ಇಟ್ಕೊಂಡಿರ್ಬೋದಾಯ್ತು. ಈ ಆಯಾಮನಿಗೂ ಹೆಂಡ್ತಿಗೂ ಕೆಲವ್ರ ಮನೇಲಿ ವ್ಯತ್ಯಾಸನೇ ಇರಲ್ಲ ನೋಡಿ. ಬೆಳಿಗ್ಗೆ ರೋಟೀನು, ಬೆಳಿಗ್ಗೆ ಎದ್ದೇಳಬೇಕು, ಅಡುಗೆ ಮಾಡಬೇಕು, ಅದು ಚೆನ್ನಾಗಿಲ್ಲ ಅಂದರೆ ಉಗಿಸ್ಕೊಬೇಕು. ಯಾವತ್ತಾದರೂ ಚೆನ್ನಾಗೈತೆ, ಸೂಪರಾಗಿ ಅಡುಗೆ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡಲ್ಲ ನೋಡಿ. ಇದು ನಮಗೆ ಆ ಥರ ರೂಢಿ ಆಗ್ಬಿಡ್ತು. ಒಬ್ರು ಚೆನ್ನಾಗಿ ಆಡಿದ್ರಿ, ಇದೇನು ಆಡಿದ್ದು, ನಾನೇ ಚೆನ್ನಾಗಿ ಆಡ್ತೀನಿ. ಒಬ್ರು ಚೆನ್ನಾಗಿ ಬಾರಿಸಿದ್ರೆ, ಸೂಪರಾಗಿ ಬಾರಿಸಿದ್ರ, ಚೆನ್ನಾಗಿ ಆಡಿದ್ರ, ಇದೆಲ್ಲ ನೋಡಿ. ಈ ಅಪ್ರಿಷಿಯೇಷನ್ನು ನೀವು ಲೋಕದಲ್ಲಿ ಎಲ್ಲೂ ಸಿಗಲ್ಲ. ತುಂಬ ಕಷ್ಟ. ಎಲ್ಲೋ ಸಿಕ್ಕಿದ್ರೆ 1% ಸಿಗುತ್ತೆ, ಆದರೆ 99% ಯಾರೂ ನಿಮ್ಮನ್ನು ಹೊಗಳಲ್ಲ. ಸೊ ಹೊಗಳಲ್ಲ ಅಂದಮೇಲೆ ನೀವು ಅದನ್ನು ಎದುರು ನೋಡಬೇಡಿ. ನಿಮ್ಮನ್ನು ಹೊಗಳೋಕೆ ಒಬ್ರು ಇದ್ದಾರೆ, ಅದನ್ನು ಕೇಳಿ ನೀವು ಓಡಿ. ಇವತ್ತು ಕೆಲವ್ರ ಮನೇಲಿ ಯಾಕೆ ಗೊತ್ತಾ, ಉತ್ಸಾಹವಾಗಿ ನೆಕ್ಸ್ಟ್ ಇದು ಮಾಡಬೇಕು ಅದು ಮಾಡಬೇಕು ಅಂತ ಬರಲ್ಲ. ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಒಂದು ಸಬಾಷ್ ಅನ್ನೋದು ಇಲ್ಲದೆ ಇರೋದ್ರಿಂದ ಅವರು ಏನೋ ಮಿಷಿನ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೆಲವ್ರು ಹೇಳ್ತಾರೆ ನೋಡಿ, ಹೆಂಗೆ ಹೋಗ್ತಾಯಿದೆ ಫ್ಯಾಮ್ಲಿ ಎಲ್ಲ, ಏನೋ ಹೋಗ್ತಾಯಿದ್ದಾನೆ, ಏನೋ ತಳ್ಕೊಂಡು ಹೋಗ್ತಾವ್ರೆ, ಏನೋ ಇರೋ ಜನ ಇರಬೇಕಲ್ವಾ, ಬೇರೆ ದಾರಿ ಇಲ್ಲ ಅನ್ನೋ ಥರ ಇವತ್ತು ಜೀವನಗಳು ಆಗೋಯ್ತು. ಆದರೆ ದೇವ್ರು ನೋಡಿ ನಮ್ಮನ್ನು ಹೆಂಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಮನುಷ್ಯನ ರೀತಿ ದೇವರಲ್ಲ. ಅದಕ್ಕೆ ನೀನು ದೇವ್ರ ಬಗ್ಗೆ ತಪ್ಪಾದ ಪಿಕ್ಚರ್ ಕೊಡಬೇಡ. ದೇವರು ಬೇರೆ, ಮನುಷ್ಯ ಬೇರೆ. ಮನುಷ್ಯ ನಿನ್ನನ್ನು ಯಾವತ್ತೂ ಹೊಗಳಲ್ಲ, ದೇವರು ಯಾವತ್ತೂ ನಿನ್ನನ್ನು ಹೊಗಳಲ್ಲ. ದೇವ್ರು ಯಾವತ್ತೂ ನಿನ್ನನ್ನು ತಳ್ಳಲ್ಲ, ದೇವ್ರು ಯಾವತ್ತೂ ನಿನ್ನನ್ನು ಕೈ ಬಿಡಲ್ಲ. ಇವತ್ತು ಒಂದು ಪ್ರಸಂಗ ಕೇಳ್ತಾ ಇದ್ದೆ, ಒಳ್ಳೆ ಅನುಭವ ಇಲ್ಲ ಪಾಸ್ಟ್ರು. ಸುಮ್ಮನೆ ಯಾವಾಗಾದರೂ ಸುಮ್ಮನೆ ಹಂಗೆ ಸೈಡಿಗೆ ತಾನಾಗಿ ಬಂದರೆ ಹಂಗೆ ನೋಡೋದು. ಆ ಪಾಸ್ಟ್ರು ಹೇಳ್ತಾವ್ರೆ, ನೀನು ದೇವರೊಂದಿಗೆ ಇರೋದು ಮುಖ್ಯ ಅಲ್ಲ, ದೇವ್ರು ನಿನ್ನನ್ನು ಬಿಟ್ಬಿಟ್ಟು ಹೋದ್ರೆ ನಿನ್ನ ಗತಿ ಅಷ್ಟೇ. ನೀನು ದೇವ್ರಿಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನೀನು ಆಟ ಆಡೋದನ್ನೆಲ್ಲ ದೇವ್ರು ನೋಡ್ತಾನೇ ಇದ್ದಾರೆ. ದೇವ್ರು ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ, ಹುಷಾರು. ನೋಡಿ, ನಾನು ನಿನ್ನನ್ನು ಬಿಟ್ಟು ಅಗಲೋದೂ ಇಲ್ಲ. ಈ ಸತ್ಯನೇ ಗೊತ್ತಿಲ್ಲ, 30 ವರ್ಷದಿಂದ ಸೇವೆ ಮಾಡ್ತಾವ್ರೆ. ನಾನು ನೋಡಿ ಬೇಜಾರಾಯಿತು. ನನಗಿಂತ ಮುಂದೆ ಬಂದವ್ರ ಸೇವೆಯಲ್ಲಿ ಅವ್ರದ್ದು ಪ್ರೀಚಿಂಗ್ ಇವತ್ತು ಕೇಳ್ತಾ ಇದ್ದೀನಿ. ಹೇಳ್ತಾವ್ರೆ, ದೇವ್ರು ಬಿಟ್ಟು ಹೋಗ್ಬಿಟ್ರೆ ನೀನು ಅಷ್ಟೇ. ಅಪ್ಪ, ಬಿಟ್ಟೇ ಹೋಗಲ್ಲ ಅನ್ನೋದೇ ತಾನೇ ಸತ್ಯ.
ಯಾವ ಪಾಸ್ಟ್ ಹೇಳಿದ್ದು ದೇವ್ರು ನಿನ್ನನ್ನು ಬಿಟ್ಬಿಟ್ಟು ಹೋಗ್ತಾರೆ? ದೇವ್ರು ನಿನ್ನನ್ನು ಬಿಡಲ್ಲಪ್ಪ, ನಿನ್ನನ್ನು ಕೈ ಬಿಡಲ್ಲ ಅನ್ನೋದೇ ಟ್ರೂತು. ಕೇಳಿದಾಗ ಬೇಜಾರಾಯಿತು, ನನಗೇ ಬೇಜಾರಾಯಿತು. ನನಗೇನು ಬೇಜಾರಾಯ್ತು ಅಂತ ಕುಂತ್ಕೊಂಡಿರೋರ ಗತಿ ಏನು ಹೇಳಿ? ಅವ್ರೇನೋ ಮಾತಾಡ್ಕೊಂಡು ಬಿಡಿ, ಅವ್ರು ಮಾತಾಡಲಿ, ಮಾತಾಡೋಕ್ಕೇನು ಕಾಸು ಕೊಡಬೇಕಾ? ಮಾತಾಡ್ತಾರೆ. ಆದರೆ ಕೇಳ್ಕೊಂಡು ಕುಂತ್ಕೊಂಡವ್ರು ನೋಡಿ, ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಪಾಪ ಅನ್ನಿಸ್ತು. ಅಪ್ಪ, ದೇವ್ರು ನಿನ್ನ ಕೈ ಬಿಡೋ ದೇವರಲ್ಲ, ಆತನು ಒಳ್ಳೆಯವನು. 1 ಪೇತ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 18-19. ನೀವು ಯಾವುದರಿಂದ ಬಿಡುಗಡೆ ಆದ್ರಂತೆ? ಎಲ್ಲರೂ ಹೇಳಿ, ಯಾವುದರಿಂದ ದೇವ್ರು ನಮ್ಮನ್ನು ಬಿಡಿಸಿದ್ರಂತೆ? ಯಾವ್ದು ಕೊಟ್ಟು? ಅಮೂಲ್ಯವಾದ ಪ್ರೆಷಸ್ ಬ್ಲಡ್ಡನ್ನು ಕೊಟ್ಟು ದೇವ್ರು ನಮ್ಮನ್ನು ಬಿಡುಗಡೆ ಮಾಡಿದ್ರಂತೆ ಅಂತ ಹೇಳಿ, ಚಿನ್ನ, ನಶಿಸಿ ಹೋಗುವಂಥ ಬೆಳ್ಳಿ, ಚಿನ್ನದಿಂದ ಅಲ್ಲ. ಅಂದರೆ ಯು ಆರ್ ವ್ಯಾಲ್ಯೂಡ್ ಮೋರ್ ದ್ಯಾನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಅರ್ಥ ಆಯ್ತಲ್ಲ? ಚಿನ್ನ ಬೆಳ್ಳಿಗಿಂತ ನೀನು ಅಮೂಲ್ಯನು. ಸೊ ನಿಮ್ಮ ಹತ್ರ 1 kg ಚಿನ್ನ ಐತೆ, 2 kg ಚಿನ್ನ ಐತೆ ಅನ್ನೋದಕ್ಕೆ ನೀವು ಓಹ್ ಲೋಕದಲ್ಲಿ ನಾನೇ ದೊಡ್ಡವನು ಅಂತಲ್ಲ, ಅದಕ್ಕಿಂತ ಮೇಲಾದವ್ರು ನೀವು. ಇನ್ನೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಸ್ಲಾ? ಬನ್ನಿ, ಮಾರ್ಕನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 36ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 8 ವರ್ಸ್ 36. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಏನರ್ಥ ಆಯಿತು? ಓಲ್ ವರ್ಲ್ಡ್ಗಿಂತ ಈ ಸೋಲು ದೊಡ್ಡದು ಅಂತ ಅರ್ಥ ಆಯಿತು. ಹೋಲ್ ವರ್ಲ್ಡೇ ಒಂದು ತಕ್ಕಡಿಯಲ್ಲಿ ಇಟ್ಟು ಒಂದು ಕಡೆ ನಿನ್ನೇನು ಕೊಂಡಿಸಿದ್ರೆ ಆ ಹೋಲ್ ವರ್ಲ್ಡ್ಗಿಂತ ನೀನೇ ದೊಡ್ಡವನು. ಇನ್ನೊಂದ್ಸತಿ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ, ಚೆನ್ನಾಗಿ ಅರ್ಥ ಮಾಡ್ಕೆ, ಲೋಕವನ್ನೆಲ್ಲ ಸಂಪಾದನೆ ಮಾಡಿ, ಅಂದರೆ ಈ ಲೋಕನೇ ಸಂಪಾದನೆ ಮಾಡೋಷ್ಟು ದುಡ್ಡಿದ್ರೂ ಪ್ರಾಣ ನಷ್ಟಪಟ್ಟರೆ ಅವನ ಪ್ರಾಣ ಈ ಲೋಕಕ್ಕಿಂತ ದೊಡ್ಡದು. ವ್ಯಾಲ್ಯೂ ನೋಡಿ, ದೇವ್ರು ಹೆಂಗೆ ವ್ಯಾಲ್ಯೂನ ಹೆಚ್ಚಿಸ್ತಾರೆ ನೋಡಿ. ಅಪ್ಪ, ನೀನು ಎಷ್ಟು ವ್ಯಾಲ್ಯೂಡ್ ಪರ್ಸನ್ ಅಂತ ನಿನಗೆ ಗೊತ್ತಾಗೋವರೆಗೂ ಈ ಲೋಕದಲ್ಲಿ ಅಯ್ಯೋ ಅವ್ರ ಹತ್ರ ಕಾರ್ ಐತಪ್ಪ, ಇವ್ರ ಹತ್ರ ಬುಲೆಟ್ ಐತೆ, ಇವ್ರ ಹತ್ರ BMW ಐತೆ, ಅವ್ರ ಹತ್ರ ರೋಲ್ಸ್ ರಾಯ್ಸ್ ಇದೆ, ಅದನ್ನು ಬಿಟ್ಟಾಕು, ಅದಕ್ಕಿಂತ ಮೋರ್ ವ್ಯಾಲ್ಯೂಡ್ ನೀನು. ವಸ್ತುಗಳು ನಿಮ್ಮ ಬೆಲೆಯನ್ನು ತೀರ್ಮಾನಿಸುವುದಕ್ಕೆ ಅನುಮತಿಸಬೇಡಿರಿ. ಯಾಕೆಂದರೆ ಈ ಲೋಕದಲ್ಲಿರುವಂಥ ಎಲ್ಲ ವಸ್ತುಗಳಿಗಿಂತ ನೀವು ದೊಡ್ಡವರು. ಇವತ್ತು ನಾವು ಯಾಕೆ ಗೊತ್ತಾ ಕಷ್ಟಪಡ್ತಾ ಇದ್ದೀವಿ? ಏನಾದರೂ ಮಾಡಿ ಒಂದು ಚೈನ್ ತೊಗೊಬೇಕು, ಏನಾದರೂ ಮಾಡಿ ಒಂದು ಗಾಡಿ ತೊಗೊಬೇಕು. ಯಾಕೆ ಗೊತ್ತಾ? ಬೇರೆಯವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ಇನ್ನೊಬ್ರು ಏನು ತಿಳ್ಕೊಳ್ತಾರೆ ಅನ್ನೋದ್ರಲ್ಲೇ ನಮ್ಮ ಜೀವನ ಓಡೋಯ್ತು. ಇವಾಗ ಒಂದು ಬಟ್ಟೆ ತೊಗೊಬೇಕು ಅಂತ ಇಟ್ಕೊಳ್ಳಿ, ಒಂದು ಹೊಸ ಬಟ್ಟೆ ಹಾಕ್ಬೇಕು ಅಂದ್ರೂ ಅವ್ರೇನು ತಿಳ್ಕೊಳ್ತಾರೆ? ತುಂಬ ಓಪನ್ ಇದೆಯಾ, ಕ್ಲೋಸ್ ಇದೆಯಾ ನೋಡಿ, ಎಲ್ಲನೂ ಇವ್ರೇನು ಯೋಚನೆ ಮಾಡ್ಬೋದು, ಇವರೇನೋ ನಗಿಬೋದಾ ನೋಡಿ. ಇನ್ನೊಬ್ಬರು ಏನು ಅನ್ಕೊತಾರೆ ಅನ್ನೋದಕ್ಕೇ ನಾವು ಬಟ್ಟೆನೇ ಸೆಲೆಕ್ಟ್ ಮಾಡೋದು, ನಮ್ಮ ಇಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡಲ್ಲ. ಸೊ ಬಟ್ಟೆನೂ ಸಹ ಇನ್ನೊಬ್ರು ಏನು ತಿಳ್ಕೊಳ್ತಾರೆ ಅಂತಲೇ ಸೆಲೆಕ್ಟ್ ಮಾಡ್ತೀವಿ. ಒಂದು ಇವಾಗ ಬಟ್ಟೆ ಅಂಗಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಬಟ್ಟೆ ಅಂಗಡಿಯಲ್ಲಿ ನಾವು ಬಟ್ಟೆ ನೋಡಲ್ಲ, ಪಕ್ಕದಲ್ಲಿರೋರು ಏನು ಇರ್ತಾರೆ ನೋಡ್ತಾ ಇರ್ತೀವಿ. ಏನು ವಿಶೇಷ ಅಂದರೆ ನೀವೇನು ಎತ್ತೀರ ಅಂತ ಅವ್ರು ನೋಡ್ತಾ ಇರ್ತಾರೆ. ಲಾಸ್ಟಿಗೆ ಇದು ತುಂಬ ಚೆನ್ನಾಗಿದೆ ಅಲ್ಲ, ಇದು ಚೆನ್ನಾಗಿದೆ ಅಲ್ಲ ಅಂತ, ಓ ಸೂಪರಾಗಿದೆ ಅಲ್ಲ ಅಂತ ನೀವು ಅವ್ರ ಮುಂದೆ ಹೇಳ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗಿ ಪಕ್ಕದಲ್ಲಿ ನನಗೆ ಅದೇ ಬೇಕು ಅಂತಾರೆ. ನನಗೆ ಅದೇ ಬೇಕು. ಯಾಕೆ ಗೊತ್ತಾ? ನೀವು ಅದನ್ನು ಹೊಗಳ್ಬಿಟ್ರಿ, ನಿಮಗೆ ಚೆನ್ನಾಗೈತೆ. ಇವಾಗ ಇನ್ನೊಬ್ರು ಏನು ಅಪ್ರಿಷಿಯೇಟ್ ಮಾಡ್ತಾರೆ ಅದೇ ಅವ್ರಿಗೆ ಬೇಕು. ಸೊ ಒಂದು ವಸ್ತು ಆಗಲಿ, ಒಂದು ಬಟ್ಟೆ ಆಗಲಿ, ಒಂದು ಕಟ್ಟಿಂಗ್ ಆಗಲಿ, ಏನೇ ಆದ್ರೂ ನಾವು ಇನ್ನೊಬ್ರು ಏನು ಅನ್ಕೊತಾರೆ ಅಂತಲೇ ಇನ್ನೊಬ್ರಿಗಾಗಿನೇ ನಾವು ತೀರ್ಮಾನ ಮಾಡಿ ಹಾಕ್ಕೊಳ್ತೀವಿ ಹೊರತು ನಮಗಾಗಿ ನಾವು ತೀರ್ಮಾನ ಮಾಡೋಕ್ಕಾಗ್ತಾಯಿಲ್ಲ. ಸೊ ವಿ ಲೀವ್ ಫಾರ್ ಅದರ್ಸ್. ಇವತ್ತು ನಾವು ಯಾಕೆ EMI ತೊಗೊಂಡು TV ತೊಗೊಳ್ತೀವಿ? ಪಕ್ಕದ ಮನೇಲಿ ಇಷ್ಟು ದೊಡ್ಡದೈತೆ, ಇದರಲ್ಲಿ ಬೇರೆ ಒಂದು ಹನ್ನಾಳು ಒಂದು ಪೆಣ್ಣಿನಾಳು ಥರ ಮನೆಯಲ್ಲಿ
ಇಷ್ಟು ವರ್ಷ ಸಂಸಾರ ಮಾಡಿದೆ ನೋಡಿ ಪಕ್ಕದ ಮನೇನ ಗಂಡ ಹೆಂಗೆ ಕೊಡ್ಸವನೆ. ಅವ್ರ ಹೆಂಡತಿ ನೋಡಿ ಏನು ಸೀರೆ ಕೊಡ್ಸಿದ್ದಾನೆ, ನಿನ್ನ ಜೊತೆ ಇಷ್ಟು ವರ್ಷ ಇದ್ದಿದ್ದು ಒಂದು ಸೀರೆ ಕೊಡಿಸ್ತಾ, ನನಗೆ ಅದೆಲ್ಲ ಗೊತ್ತಿ, ಎಲ್ಲಾದ್ರೂ ಬಡ್ಡಿಗೆ ಅದು ತೊಗೊಂಬ. ನೋಡಿ ಪಕ್ಕದ ಮನೆಯವ್ರು ಏನಾಗ್ತಾರೆ, ಪಕ್ಕದ ಮನೇಲಿ ಏನು ಟಿ ವಿ ಐತೆ, ಅವರು ಎಷ್ಟು ಗೋಲ್ಡ್ ಹಾಕಿದ್ದಾರೆ, ಇವ್ರು ಯಾವ ಥರ ಗಾಡಿ ಇಟ್ಕೊಂಡಿದ್ದಾರೆ, ಇದಕ್ಕೆ ಅಂತಲೇ ನಾವು EMI ಕಟ್ಟಿ ಸಾಲಗಾರರಾಗ್ಬಿಡ್ತೀವಿ. ಸೊ ನನಗಿದು ಇಷ್ಟ, ದೇವ್ರು ಕೊಡ್ತಾರೆ, ಒಂದು ದಿವಸ ಬರುತ್ತೆ ಅನ್ನೋದಲ್ಲ. ಪೈಪೋಟಿಯಲ್ಲಿ ನಾವು ಅವ್ರು ತೊಗೊಂಡ್ರು ನಾವು ತೊಗೊಳ್ತೀವಿ, ಅವ್ರು ತೊಗೊಂಡ್ರು ನಾವು ತೊಗೊಳ್ತೀವಿ. ನೋಡಿ ಇಲ್ಲಿ ದೇವ್ರ ಚಿತ್ತ, ದೇವ್ರು ಕೊಡ್ತಾರೆ ಅನ್ನೋ ನಂಬಿಕೆನೇ ಹೊರಟೋಗ್ಬಿಡ್ತೀವಿ. ಎಲ್ಲ ಬಜಾಜ್ ಫೈನಾನ್ಸು ಎಲ್ಲದಕ್ಕಿಂತ ಮೇಲಾದದ್ದು. ಏನಾದರೂ ಒಂದು ಪ್ರಾಬ್ಲಮ್ ಅಂತ ದೇವರೇ ಅಂತ ನಾವು ಹೋಗಲ್ಲ. ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಏನಾದರೂ ಒಂದು ಬೇಕು ಅಂದರೆ ಇವಾಗ ಪ್ರೇಯರು ಬೇಡ, ಫಸ್ಟ್ ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡು, ಆಮೇಲೆ ಮಿಕ್ಕಿದ ಪ್ರೇಯರ್ ಮಾಡಿ ಕ್ರೆಡಿಟ್ ಕಾರ್ಡ್ ದೇವ್ರ ಹತ್ರ ಕೇಳಿ ಈಸ್ಕೊಳ್ಳೋಣ ಅನ್ನೋದು ಸೆಕೆಂಡ್ ಆಪ್ಷನ್ ಗಾಡ್ ಹೋಗುತ್ತೆ ಹೊರತು ಫಸ್ಟ್ ಆಪ್ಷನ್ ಕ್ರೆಡಿಟ್ ಕಾರ್ಡ್ಗೆ ಹೋಗೋದು. ಜೀವನದಲ್ಲಿ ಸಾಲ ಇಲ್ಲದೆ ನಾವು ಆಶೀರ್ವಾದವಾಗಿ ಇರಬೇಕು, ದೇವ್ರನ್ನ ನಂಬಿ ಮೇಲಕ್ಕೆ ಬರಬೇಕು ಅಂದರೆ ಫಸ್ಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಎಷ್ಟು ಬೇಗ ಆಗುತ್ತೋ ಕ್ರೆಡಿಟ್ ಕಾರ್ಡ್ ಕ್ಲಿಯರ್ ಮಾಡಿ. ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿದೆ, ಕ್ರೆಡಿಟ್ ಕಾರ್ಡನ್ನ ಒಂದು ಯೂಸ್ ಮಾಡದೆ ಇರೋಕ್ಕಾಗಲ್ಲ ಪಾಸ್ಟರ್, ಕಟ್ ಮಾಡಿಬಿಡಿ, ಇಲ್ಲ ಬ್ಯಾಂಕಿಗೆ ರಿಟರ್ನ್ ಮಾಡಿಬಿಡಿ. ನೀವು ನೋಡಿ ಈ ಕ್ರೆಡಿಟ್ ಕಾರ್ಡ್ ಮೇಲೆ ಇರೋ ನಂಬಿಕೆನ ನೀವು ಎತ್ಬಿಟ್ರೇ ಆಟೋಮೆಟಿಕ್ಕಾಗಿ ದೇವ್ರ ಮೇಲೆ ನಿಮಗೆ ನಂಬಿಕೆ ಬಂದ್ಬಿಡ್ತಿದೆ. ಇವಾಗ ನೋಡಿ ಒಂದು ದುಡ್ಡು ಬೇಕು ಅಂದರೆ ಏನಿಲ್ಲ, Paytm ಸಾಲ ಕೊಡುತ್ತೆ, ಫೋನ್ಪೇ ಸಾಲ ಕೊಡುತ್ತೆ, ಕ್ರೆಡಿಟ್ ಕಾರ್ಡ್ ಸಾಲ ಕೊಡುತ್ತೆ, ಬಜಾಜ್ ಫೈನಾನ್ಸ್ ಸಾಲ ಕೊಡುತ್ತೆ. ನಿಮ್ಗೇನಾದರೂ ಬೇಕಾ ನೋಡಿ, ಕರೆಕ್ಟಿಗೆ ಇನ್ನೊಬ್ಬರಿಗೆ ಪೈಪೋಟಿ ನಿಮಗೆ ಗೊತ್ತು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರ್ತಾರೆ. 10 ಸತಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನನಗೂ ಇದು ಬೇಕು ಅನ್ನೋ ಆಸೆ ಬಂದುಬಿಡ್ತೈತೆ. ನಾನು ತೊಗೊಬೇಕಲ್ಲ, ನೀವು ನೋಡ್ತಾ ಇದ್ದಂಗ್ಲೇ ಸರ್ ಬೇಕಾ, ಹೌದು ಬೇಕು, ಕಾಸಿಲ್ವಾ, ₹1 ಕಟ್ಟಿ ಸಾಕು. ಎಷ್ಟು ದೊಡ್ಡ ಟಿ ವಿ ತೊಗೊಳಕ್ಕೆ ಎಷ್ಟು ಕಟ್ಟಬೇಕು ಡೌನ್ ಪೇಮೆಂಟು? ಜಸ್ಟ್ ₹1. ಸೊ ₹1 ಕಟ್ಟಿಸ್ಕೊಂಡು 4 ವರ್ಷ ನಿಮ್ಮ ಜೀವನನ ಅಡ ಇಡ್ತಾರೆ ನೋಡಿ ಅವರು. ಆ 4 ವರ್ಷನೂ ನೀವು ಬ್ಯಾಂಕ್ ಕಸ್ಟಡಿಯಲ್ಲಿ ಇರ್ತೀರ, ಬ್ಯಾಂಕ್ ಹೇಳ್ದಂಗೆ ನೀವು ಕೇಳಬೇಕು. ಸೊ ದೇವರು ನಮ್ಮ ವ್ಯಾಲ್ಯೂ, ನಾವೆಷ್ಟು ದೊಡ್ಡವರು, ದೇವರೆಲ್ಲ ನೋಡ್ಕೊಳ್ತಾರೆ ಬಿಡು ಅನ್ನೋದೆಲ್ಲ ಹೊರಟೋಯ್ತು. ಇವಾಗ ಈಗಿನ ಕಾಲಲ್ಲ ಹೆಂಗೆ ಗೊತ್ತಾ, ಎಲ್ಲ ಡಿಪಾಸಿಟು, ಕ್ರೆಡಿಟ್ ಕಾರ್ಡು, EMI, ಆ ಲೋನು, ಈ ಲೋನು, ಬಜಾಜ್ ಫೈನಾನ್ಸು, ಆ ಫೈನಾನ್ಸು, ಈ ಫೈನಾನ್ಸು, ಎಲ್ಲ ನಮ್ಮ ನಂಬಿಕೆಗಳೆಲ್ಲ ಹಿಂಗೆ ಹೊರಟೋಯ್ತು. ದೇವ್ರೇನು ಹೇಳ್ತಾರೆ ಗೊತ್ತಾ, ನೀನು ಲೋಕಕ್ಕಿಂತ ದೊಡ್ಡವನಪ್ಪ, ಆಶೀರ್ವಾದ ನಿನಗೆ ಬರೋದು ದೊಡ್ಡ ವಿಷಯ ಅಲ್ಲ, ನೀನು ಎದುರು ನೋಡ್ತಾ ಇರೋ ಆಶೀರ್ವಾದ ನಾನು ನಿನಗೆ ಕೊಡ್ತೀನಿ. ಯಾವತ್ತೂ ಇನ್ನೊಬ್ರ ಹತ್ರ ಐತೆ, ಅವ್ರ ಹತ್ರ ಐತೆ ನೋಡು, ಅವ್ರು ಬೇಗ ಕಾರ್ ತೊಗೊಂಡ್ಬಿಟ್ರು, ನಾನು ಬೇಗ ತೊಗೊಬೇಕು ಅನ್ನೋ ಪ್ರಯತ್ನ ಪಡಬೇಡ. ಇನ್ನೊಬ್ರು 10 ಬೆರಳಿಗೂ 10 ಉಂಗುರ ಹಾಕೋರೆ, ಬ್ರೇಸ್ಲೆಟ್ ಹಾಕೋರೆ, ಚೈನ್ ಹಾಕೋರೆ, ನಾನು ತೊಗೊಬೇಕು ಅಂತ ಸಾಲಕ್ಕೆ ಕೈ ಹಾಕಬೇಡ. ದೇವ್ರು ನಿನಗೆ ಕೊಟ್ಟಾಗ ಫ್ರೀಯಾಗಿ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಇದರಲ್ಲಿ 2 ವಿಧ ಇದೆ ನೋಡಿ, 2 ವಿಧ ಇದೆ. ಆಡಂಬರಕ್ಕೆ ಸಾಲ ತಗೊಳ್ಳೋದು ಬೇರೆ, ಬಿಸ್ನೆಸ್ಗೆ ಹಾಕಿ ಡಬಲ್ ಮಾಡೋದು ಬೇರೆ. ಅದನ್ನು ತಪ್ಪು ತಿಳ್ಕೊಬಾರ್ದು. ಇವಾಗ ಒಂದು ಲೋನಲ್ಲಿ ಆಟೋ ತೊಗೊಳ್ತೀವಿ, ಒಂದು ಲೋನಲ್ಲಿ ಗಾಡಿ ತೊಗೊಳ್ತೀವಿ, 2 ವೀಲರು, ತಿಂಗಳು ಸಂಬಳ ಬರುತ್ತೆ, ಕಟ್ಕೊಂಡು ಹೋಗ್ತೀವಿ, ಡಬಲ್ ದುಡಿತೀವಿ, ಒಂದು EMI ಕಟ್ತೀವಿ, ಡಬಲ್ ಆಗಿ ನಾವೇನು ಮಾಡ್ತೀವಿ, ಒಂದಕ್ಕೆ EMI ಕಟ್ತೀವಿ, ಒಂದು ಕಡೆ ಲಾಭನೂ ಬರುತ್ತೆ. ಇವಾಗ ಬಾಡಿಗೆ ಕಟ್ಟೋ ಬದಲು ಏನು ಮಾಡ್ತಾರೆ, ಸ್ವಂತ ಮನೇನ ಹಾಕ್ಕೊಂಡು ಬ್ಯಾಂಕಿಗೆ ಬಾಡಿಗೆ ಕಟ್ಟೋ ಬದಲು EMI ಕಟ್ಕೊಂಡು ಒಂದು ಇಷ್ಟು ವರ್ಷಕ್ಕಿಂತ ಮುಗಿಸ್ಕೊಂಡು ಮನೆ ಸ್ವಂತ ಮಾಡ್ಕೊಳ್ತಾರೆ. ಸೊ ಎಲ್ಲನೂ ತಪ್ಪು ಅಂತ ನಾನು ಹೇಳ್ತಲ್ಲ, ಏನಕ್ಕೆ ಮಾಡ್ತಾ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ಇದು ನೀಡಡಾ, ಇದು ನಿನಗೆ ಬೇಕಾ, ಈ ಆಡಂಬರಕ್ಕೆ ಬೇಕಾ, ದಟ್ ಈಸ್ ಇಂಪಾರ್ಟೆಂಟ್. ನೀನು ತೊಗೊಳ್ಳೋ ಸಾಲಕ್ಕೆ ಈಗ ಒಂದು 10,000 ಸಾಲ ತೊಗೊಳ್ತಾ ಇದ್ದೀರ, ಅದರಿಂದ ನಿನಗೆ 25,000 ಬರ್ತೈತೆ ಅಂದರೆ ನೋ ಪ್ರಾಬ್ಲಮ್. ಓಕೆ, ಕೆಲವರು ಯೋಚನೆ ಮಾಡೋದು, ಪಾಸ್ಟರ್ ಇದೆಲ್ಲ ಇವಾಗ ಬೇಕಾಗಿತ್ತಾ, ಯಾರಿಗೋ ಬೇಕು ಇಲ್ಲಿ. ಸೊ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ್ಲೂ ಯಾರು ಯೇಸು ಸ್ವಾಮಿನೂ ಸಹ ಸೂಪರ್
ಬೆಸ್ಟು ದೇವರು. ಆ ಥರ ಯಾರೂ ಯೇಸು ಸ್ವಾಮಿನೇ ಹೊಗಳಿಲ್ಲ. ಯೇಸು ಸ್ವಾಮಿ ಇದ್ದಾಗ ಏನು ಹೇಳಿದ್ರು ಗೊತ್ತಾ? ಅಯ್ಯೋ ಸೈತಾನೇನೇನೋ, ಹಾಂ, ಸ್ಪಿರಿಟ್ ಆಫ್ ಬೆಲ್ಜೆಬೂಬ್, ಹಾಂ, ದೆವ್ವ ಹಿಡ್ದವನು ಅಂದರು. ಆಮೇಲೆ ಪಾಪಿಗಳ ಸ್ನೇಹಿತರು ಅಂದರು. ನೋಡಿ, ಯಾರೂ ಅಪ್ರಿಷಿಯೇಟೆಡ್ ಮಾಡಿಲ್ಲ. ಆದರೆ ದೇವರು ಯಾವುದ್ರಲ್ಲಿ ಗೊತ್ತಾ ಫುಲ್ ಮಿನಿಸ್ಟ್ರಿ ಮುಗಿಸಿದ್ರು? ಮಾರ್ಕನ್ಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 1:11. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ನೋಡಿ, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಎತ್ಕೊಂಡು ಮೇಲ್ ಬಂದಿದ ತಕ್ಷಣ ಆಕಾಶದಿಂದ ಒಂದು ಶಬ್ದ ಬಂತು. ಏನು ಗೊತ್ತಾ? ನೀನು ನನ್ನ ಪ್ರಿಯನು, ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಈ ಒಂದೇ ಒಂದು ಬಿರುದನ್ನು ಇಟ್ಕೊಂಡು ದೇವರು 3.5 ವರ್ಷ ಸೇವೆ ಸೂಪರಾಗಿ ಮಾಡಿದ್ರು. ಲೋಕ ಏನು ಹೇಳ್ತಾರೆ, ಜನ ಏನು ಹೇಳ್ತಾರೆ, ಜನ ಅಪ್ರಿಷಿಯೇಟ್ ಮಾಡ್ತಾರಾ ಇಲ್ವಾ, ಇದನ್ನೆಲ್ಲ ಇಟ್ಕೊಂಡೆ, ಇದು ಒಂದು ಟೈಟಲ್ನ ಇಟ್ಕೊಂಡೆ 3.5 ವರ್ಷ ದೇವ್ರ ಸೇವೆ ಮಾಡಿಬಿಟ್ರು. ಯಾವ ಟೈಟಲು? ಯು ಆರ್ ಮೈ ಬಿಲವೆಡ್ ಸನ್ ಇನ್ ಹೋಮ್ ಐ ಆಮ್ ವೆಲ್ ಪ್ಲೀಸ್ಡ್. ವಾವ್. ಸೊ ಈ ಲೋಕದಲ್ಲಿ ನಿಮ್ಮನ್ನು ವ್ಯಾಲ್ಯೂ ಮಾಡೋರು ಒಬ್ಬರೇ ಒಬ್ಬರು, ತಂದೆ ಆದ ದೇವರು. ಒಂದು ವೇಳೆ ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ನಿಮ್ಮನ್ನೆಲ್ಲರೂ ಡಿಗ್ರೇಡ್ ಮಾಡಿಬಿಟ್ರು. ಸ್ವಂತದವರು ಡಿಗ್ರೇಡ್ ಮಾಡಿದ್ರು, ಫ್ರೆಂಡ್ಸು ಡಿಗ್ರೇಡ್ ಮಾಡಿದ್ರು, ಎಲ್ಲರೂ ನಿಮ್ಮನ್ನು ಅವಮಾನಪಡಿಸಿದ್ರು, ಕುಟುಂಬ ನಿಮ್ಮನ್ನು ಅವಮಾನಪಡಿಸಿದ್ರು. ಆದರೂ ನಾನು ಒಂದೇ ಒಂದು ಹೇಳ್ತೀನಿ, ನಿಮ್ಮನ್ನು ಯಾರು ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ. ಯಾವತ್ತೂ ದೇವ್ರು ನಿನ್ನನ್ನು ತಳ್ಳೋದಿಲ್ಲ. ದೇವ್ರ ಮುಂದೆ ನೀನು ಅಮೂಲ್ಯನು, ವಿಶೇಷವಾದವನು ಅನ್ನೋದನ್ನು ಮಾತ್ರ ನೀನು ಮರಿಬೇಡ. ಯಾರೇನು ಹೇಳ್ತಾರೋ ಅದನ್ನು ನೀನು ಒದರಿ, ಅದು ಧೂಳನ್ನು ಒದರಿ ಹೋಗ್ತಾರಲ್ಲ ನೋಡಿ, ಆ ಥರ ನೀನು ಹೋಗ್ತಾ ಇರಬೇಕು. ಪೌಲನಿಗೆ ಹಂಗೆ ತಾನೆ ಒಂದು ಇನ್ಸಿಡೆಂಟ್ ಆಯಿತು. 28:5 ಅಪೊಸ್ತಲರಿಗೆ ಬರೆದ ಪುಸ್ತಕ 28ನೇ ಅಧ್ಯಾಯ 5ನೇ ವಾಕ್ಯ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 28:5. ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಕ್ಕೆ ಜಾಡಿಸಿಬಿಟ್ಟನು. ಅವನಿಗೆ ಜಾಡಿಸ್ಬಿಟ್ನು. ಇವತ್ತು ನೀವು ಜನ ಹೇಳೋದೆಲ್ಲ ಜಾಡ್ಸ್ ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು. ಎಲ್ಲ ಕಿವಿಗೆ ಹಾಕೊಂಡು ಕುತ್ಕೊಂಡಿದ್ರೆ ಉದ್ಧಾರ ಆದಂಗೆ. ಯಾರೇನು ಹೇಳ್ತಾರೆ ನೋಡಿ, ಕೆಲವ್ರು ಹೇಳೋದೆಲ್ಲ ನಮ್ಮ ಕಿವಿಗೆ ಬರುತ್ತೆ, ಆದರೂ ಬಂದರೂ ಬರದೇ ಇರೋರ ಥರ ಇರಬೇಕು ನಾವು. ಮತ್ತಾಯನಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 14ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 10:14. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ್ದ ಧೂಳನ್ನು ಜಾಡಿಸಿ ಬಿಡಿರಿ. ಜಾಡಿಸಿ ಹೋಗ್ತಾ ಇರಿ ನೀನು. ಅಂದರೆ ಇನ್ನೊಂದು ಕಡೆ ಹೋದಾಗ ನಿನ್ನ ಮೈಂಡ್ ಫ್ರೆಶ್ ಆಗಿ ಇಟ್ಕೋ. ಎಲ್ಲ ಕಸ ಆ ಡಸ್ಟನ್ನೇ ತಿರ್ಗಿ ತಲೆಯಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ಮಾಡ್ಕೊಬೇಡ ಅಂತ ಅರ್ಥ. ಸಿಂಪಲಾಗಿ ಹೇಳಕ್ಕೆ ಹೋದರೆ, ಡೋಂಟ್ ಮೇಕ್ ಯುವರ್ ಮೈಂಡ್ ಆ್ಯಸ್ ಎ ಡಸ್ಟ್ಬಿನ್. ಅದಕ್ಕೆ ದೇವರೇನು ಹೇಳ್ತಾರೆ, ಶೇಕ್ ಆಫ್ ದ ಡಸ್ಟ್ ಫ್ರಮ್ ಯುವರ್ ಫೀಟಲ್ಲಾದರೆ ಪರವಾಗಿಲ್ವೇ, ಜನರ ಮೈಂಡಲ್ಲೇ ಆಗ್ಬಿಟ್ಟಿದ್ದೀವಿ ಡಸ್ಟು. ಯೇಸು ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಓದ್ಬಿಟ್ಟು ಹೋಗ್ತಾ ಇರಪ್ಪ. ಇನ್ನೊಂದು ಕಡೆ ಹೋದಾಗ ಫ್ರೆಶ್ ಆಗಿ ಹೋಗು. ಅದನ್ನೇ ಅವ್ರು ಹೇಳಿದನ್ನೇ ನೀನು ಇಟ್ಕೊಂಡು ಹೋಗಬೇಡ. ಒಬ್ರು ಯಾರೋ ನಿನ್ನ ನೋಡಿ ನಗಾಡ್ಬಿಟ್ರು ಅಂದರೆ ಡೋಂಟ್ ಕೇರ್, ನಿನ್ನ ಹೋಗಕ್ಕೆ ಬೇರೆಯವ್ರು ಇರ್ತಾರೆ. ಇವಾಗ ನಾನು ಮಾತಾಡೋ ಮೆಸೇಜ್ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ವೋ, ಆದರೆ ಯಾರಿಗೋ ಇಷ್ಟ ಆಗುತ್ತೆ. ನನ್ನನ್ನು ಎಲ್ಲರೂ ಒಪ್ಕೊಬೇಕು, ನನ್ನನ್ನು ಎಲ್ಲರೂ ಹೊಗಳ್ಬೇಕು, ಯಾರೂ ನನ್ನನ್ನು ಬೈಬಾರ್ದು, ಎಲ್ಲರೂ ಕೈ ತಟ್ಟಬೇಕು ಅಂದರೆ ನಾನು ಈಗಲ್ಲ, ಇನ್ನು 10 ವರ್ಷ ಆದರೂ ಮಾತಾಡೋಕ್ಕಾಗಲ್ಲ. ನನಗೆ ಗೊತ್ತು ನಾನು ಮಾತಾಡೋದು ಕೆಲವ್ರಿಗೆ ಇಡ್ಸಲ್ಲ. ನನಗೆ ಗೊತ್ತು ನಾನು ಮಾತಾಡೋದು ಕೆಲವ್ರಿಗೆ ಕೋಪ ಬರುತ್ತೆ, ಕೆಲವ್ರಿಗೆ ನಾನು ಮಾತಾಡಿದ್ರೆ ಟೆನ್ಷನ್ ಆಗುತ್ತೆ. ನಿನ್ನ ಟೆನ್ಷನ್ಗಾಗಿ ನಾನೇನು ಮಾಡೋಕ್ಕಾಗಲ್ಲ. ನಿನಗೆ ಕೋಪ ಬರ್ತಿದ್ದೆ ಅಂತ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನನಗೆ ದೇವ್ರು ನಡೆಸಿದ್ದು, ದೇವ್ರು ನನಗೆ ಕೊಟ್ಟಿದ್ದು, ನಾನು ಏನು ಓದ್ತಾ ಇದ್ದೀನೋ, ನನಗೆ ದೇವ್ರು ಏನು ಮಾತಾಡಿದ್ರು ನಾನು ಮಾತಾಡ್ತೀನಿ. ನೋ ಒನ್ ಕ್ಯಾನ್ ಸ್ಟಾಪ್ ಮೀ. ಒಬ್ಬರು ಪಾಸ್ಟರ್ ನೀವು ಪುಲ್ಪಿಟ್ ಮೇಲೆ ಶೂ ಹಾಕಬೇಡಿ ಅಂತ ಒಬ್ರು ಕಮೆಂಟ್ ಮಾಡ್ತಾರೆ. ಇನ್ನೊಬ್ಬರು ಪಾಸ್ಟರ್ ನೀವು ಫಾರ್ಮಲ್ ಹಾಕಿ, ಯಾಕೆ ಟೀ ಶರ್ಟ್ ಹಾಕ್ತೀರ ಮೇಲೆ? ಕೊಡಿಸ್ಬಿಟ್ಟು ಹೇಳಿದ್ರೆ ಬರ ಪಾಸ್ಟರ್ ನಾನು ಶೂಟ್ ಕೊಡಿಸ್ತೀನಿ, ನೀವು ಟೀ ಶರ್ಟ್ ಹಾಕ್ಬೇಡಿ. ನೀನು ಕೊಡ್ಸಲ್ಲ ತಾನೆ, ನಾನು ತಾನೇ ಹಾಕೋದು. ನಿನಗೇನು ನನ್ನ ಟೀ ಶರ್ಟ್ ನಿನಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಚಾನೆಲ್ ಚೇಂಜ್ ಮಾಡು. ನಿನಗಾಗಿ ನಾನು ಚೇಂಜ್ ಮಾಡಿಕೊಂಡು, ಕೆಲವ್ರು ಹೇಳ್ತಾರೆ ಪಾಸ್ಟರ್ ಟೀ ಶರ್ಟ್ ಬೇಡ ನೀವು ವೈಟ್ ಹಾಕಿ ಅಂತಾರೆ.
ಓ ಪಾಪ ಆ ಬಿಲಿವರ್ಗೆ ವೈಟ್ ಇಷ್ಟ ಅಂತಾರೆ. ಇನ್ನು ಕೆಲವರು ಬರ್ತಾರೆ, ಪಾಸ್ಟರ್ ನೀವು ದಾಡಿ ಬಿಡಬೇಕು ಅಂತಾರೆ. ಹೌದಾ, ಓಕೆ ದಾಡಿ ಬಿಡ್ತೀನಿ ಅಂತೀನಿ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಿಮ್ಗೆ ಇದೆಲ್ಲ ಸೂಟ್ ಅಲ್ಲ, ಕಾವಿ ಹಾಕ್ಕೊಳ್ಳಿ. ಓಕೆ, ಅವ್ರಿಗಿಷ್ಟ, ನಾನು ಕಾವಿ ಹಾಕ್ತೀನಿ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಿಮಗೆ ಚಪ್ಪಲಿನೂ ಶೂನು ಸೂಟ ಅಲ್ಲ, ಬರಿಗಾಲಲ್ಲೇ ನಡ್ಕೊಂಡೋಗಿ ಅಂತಾರೆ. ಎಲ್ಲರೂ ಹೇಳ್ದಂಗೆ ನಾನು ಕೇಳ್ತಾ ಇದ್ರೆ, ಅಪ್ಪ ನಿನಗೆ ಹೆಂಗೆ ಇಷ್ಟನೋ ನಾನು ಹಂಗೆ ಬೆಳಕ್ಕಾಗಲ್ಲ, ನನಗೇನು ಇಷ್ಟನೋ ನಾನು ಹಂಗೆ ಇರೋದು. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಇದಕ್ಕೇನೆ ತುಂಬ ಜನಕ್ಕೆ ನನ್ನ ನೋಡಿದ್ರೆ ಇಷ್ಟ ಆಗ್ಬಿಡ್ತಿದೆ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನೀವು ಇದ್ದಂಗೆ ಹೇಳ್ಬಿಡ್ತೀರ ನೋಡಿ ಕರೆಕ್ಟಿಗೆ. ನೋಡಿ ಕೆಲವ್ರಿಗೆ ನಾ ಇದ್ದಂಗೆ ಹೇಳಿದ್ರೆ ಕೋಪ ಬರ್ತದೆ. ಕೆಲವ್ರಿಗೆ ಏನು ಪಾಸ್ಟರ್ ನೀವು ಕರೆಕ್ಟಿಗೆ ಹಿಂಗೆ ಹೇಳ್ಬಿಡ್ತೀರ ನೋಡಿ, ಅದಕ್ಕೆ ನಿಮ್ಮನ್ನು ನೋಡ್ರೆ ಇಷ್ಟ. ಓಕೆ, ಇಷ್ಟಪಡೋರ ಕಡೆ ನೋಡೋಣ, ನಿನಗೆ ಇಷ್ಟ ಇಲ್ಲ ತಾನೆ, ನಾನು ಆ ಕಡೆ ನೋಡಲ್ಲ. ಅರ್ಥ ಆಯ್ತಲ್ಲ? ಸೊ ಎಲ್ಲರಿಗಾಗಿ ನಾವು ಬಾಳೋಕ್ಕಾಗಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಶೇಕ್ ದ ಡಸ್ಟ್ ಆಫ್ ಯುವರ್ ಫೀಟ್. ಹೋಗ್ತಾ ಇರ್ ಮುಂದೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಡಿಗ್ರೇಡ್ ಮಾಡಿರೋರು ಇರ್ಬೋದು, ನಿಮ್ಮನ್ನು ಅವಮಾನಪಡಿಸಿದವ್ರು ಇರ್ಬೋದು, ನಿಮ್ಮನ್ನು ತಲೆ ಬಗ್ಸೋ ಥರ ಮಾಡಿರ್ಬೋದು. ನೋಡಿ ಈ ಕಾಲನೇ ಹಂಗೆ ರೀ, ನೀವು ಮುಂದುವರಿಯೋಕ್ಕೆ ಬಿಡಲ್ಲ ಜನ. ಆಟೋ ಓಡಿಸಿದ್ರೆ ಪೈಪೋಟಿ, ಝೊಮ್ಯಾಟೋಲ್ಲಿ ಪೈಪೋಟಿ. ಝೊಮ್ಯಾಟೋ ಇಟ್ಟರೆ ಝೊಮ್ಯಾಟೋಲ್ಲಿ ಆಫರ್ ಇಟ್ಟರೆ ಸ್ವಿಗ್ಗಿಯಲ್ಲಿ ಆಫರ್ ಇರ್ತಾನೆ. ಹಾಂ, ಈ ಆಫರು ಮನೆಗೆ ತರಕಾರಿ ತೊಗೊಂಬರೋದು, ಇವನು 20 ರೂಪಾಯಿ ಟೊಮಾಟೊ ಅಂದರೆ ಅವನು 19 ರೂಪಾಯಿಗೆ ಇಡ್ತಾನೆ. ನೋಡಿ ಪೈಪೋಟಿಯಲ್ಲೇ ಓಡ್ತೈತೆ, ಲೋಕನೇ ಓಡ್ತೈತೆ. ಒಬ್ರಿಗೊಬ್ರು ಮುಂದೆ ಹೋಗೋದು ಯಾರಿಗೂ ಇಷ್ಟ ಇಲ್ಲ, ಎಲ್ಲ ಕಾಂಪಿಟೇಷನಲ್ಲಿ ಲೋಕ ಓಡ್ತೈತೆ. ಅದಕ್ಕೇ ನಾನೇನು ಹೇಳ್ತೀನಿ ಅಂದರೆ, ಜನ ನೀವು ಸಂತೋಷ ಓಡ್ತಾ ಇದ್ದೀರಾ, ನಿಮ್ಮನ್ನು ಕೈ ತಟ್ಟಿ ಅಪ್ರಿಷಿಯೇಟ್ ಮಾಡಿ ಸಭಾಷ್ ಅಂತ ಯಾರು ಹೇಳಲ್ಲ. ನೀವು ಎದುರು ನೋಡಬೇಡಿ, ಒಂದೇ ಒಂದು ಕಡೆ ಮಾತ್ರ ನಿನ್ನ ಸಭಾಷ್ ಅನ್ನೋದು, ಅದು ಇಲ್ಲಿ ಮಾತ್ರನೇ, ದೇವ್ರ ವಾಕ್ಯ ಮಾತ್ರನೇ, ದೇವ್ರು ಮಾತ್ರನೇ ನಿಮ್ಮನ್ನು ಯಾವಾಗಲೂ ಒಂದೇ ಒಂದು ಒಬ್ಬೇ ಒಬ್ಬರು. ವಾವ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅರಣ್ಯಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 33ನೇ ವಾಕ್ಯ. ಅಲ್ಲಿ ನೆಫೆಲಿಯರನ್ನು, ಅಂದರೆ ನೆಫೆಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನೋಡಿ ಇಲ್ಲಿ 10 ಜನ ದೇಶ ಹೆಂಗಿತ್ತು ಅಂತ ನೋಡ್ಕೊಂಬರಕ್ಕೆ ಬರ್ತಾರಲ್ಲ, 10 ಸ್ಪೈ, 10 ಜನ ದೇಶ ನೋಡೋಕೆ ಬರ್ತಾರಲ್ಲ, ಅವ್ರೇನು ಹೇಳ್ತಾರೆ ಗೊತ್ತಾ? ಅಲ್ಲಿ ನಾವು ಉನ್ನತ ಪುರುಷರನ್ನು ಕಂಡೆವು, ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆ ಎಂದು ತಿಳಿದುಕೊಂಡೆವು. ಮಿಡತೆಗಳ ಥರ ಇದ್ದೀರಾ ಅಂತ ಅವ್ರು ಹೇಳಿದ್ರ? ನೋಡಿ ಇಂಗ್ಲೀಷಲ್ಲಿ ಹೇಳುತ್ತೆ, ಆ್ಯಂಡ್ ಸೋ ವಿ ವೇರ್ ಇನ್ ದೇರ್ ಸೈಟ್. ಫಸ್ಟ್ ಆಫ್ ಆಲ್ ನಿಜ ಏನು ಗೊತ್ತಾ? ಇವರು ಸ್ಪೈ ಅಂದರೆ ನೋಡಿ, ಇವ್ರು ಗೂಢಾಚಾರಿಗಳು. ಹೆಂಗೆ ಗೊತ್ತಾ? ಇವ್ರು ಬಂದ್ಬಿಟ್ಟು ದೇಶ ಹೆಂಗೈತೆ ಅಂತ ನೋಡ್ಕೊಂಡು ಬಚ್ಚಿಟ್ಕೊಂಡು ನೋಡಿದವರು. ಫಸ್ಟ್ ಆಫ್ ಆಲ್ ಅವ್ರು ನೋಡಿ, ಅವ್ರು ಏನು ಹೇಳ್ತಾರೆ ಗೊತ್ತಾ? ಆ್ಯಂಡ್ ವಿಲ್ ಲುಕ್ ದ ಸೇಮ್ ಟು ದೆಮ್. ಫಸ್ಟ್ ಆಫ್ ಆಲ್ ಚೆನ್ನಾಗಿ ತಿಳ್ಕೊಳ್ಳಿ, ಅವ್ರು ಇವ್ರನ್ನ ನೋಡೇ ಇಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ಅವ್ರು ನೋಡಿದರೆ ಶೂಟ್ ಅಟ್ ಸೈಟ್ ಮಾಡಿಬಿಟ್ಟಿರೋರು. ಯಾಕೆ ಗೊತ್ತಾ? ಇವರು ದೇಶ ಹೆಂಗೈತೆ ನೋಡೋಕೆ ಬಂದವ್ರು, ನೋಡಿದರೆ ಸಾಯಿಸ್ಬಿಟ್ಟಿರೋರು. ಫಸ್ಟ್ ಆಫ್ ಆಲ್ ಇವ್ರು ನೋಡಲೇ ಇಲ್ಲ ಇವ್ರನ್ನ. ಈ 10 ಜನ ನೋಡಲೇ ಇಲ್ಲ. ಇವರೇ ಯೂಹೆ ಮಾಡಿಕೊಂಡು, ಅಸಂಪ್ಷನ್ ಅಂತಾರಲ್ಲ, ಇವರೇ ಯೂಹೆ ಮಾಡಿಕೊಂಡು ನಾವು ಮಿಡತೆಗಳ ಥರ ಇದ್ವಿ ಗೊತ್ತಾ ಅವ್ರ ಕಣ್ಣಲ್ಲಿ. ಅವ್ರು ನೋಡಿದರೆ ನೀನೇನು ಬಿಡ್ತಾಯಿದ್ರಾ? ಬಿಡ್ತಾರೆ ನೋಡಿ ಕತೆ ಇವರು. ಸುಮ್ಮನೆ ರೀಲ್ ಬಿಡ್ತಾವ್ರಿ ಇವರು. ನಾವು ಮಿಡತೆಗಳ ಥರ ಇದ್ವಿ, ಏನು ಅವ್ರು ಏನು ಉದ್ದ ಇದ್ರು ಗೊತ್ತಾ, ಹಂಗೆ ಹಿಂಗೆ ಅಂತ. ಅವ್ರು ನೀನು ನೋಡಲೇ ಇಲ್ಲಪ್ಪ. ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಇವತ್ತು ನೋಡಿ ನಮ್ಮ ಟೆನ್ಷನ್ ಏನು ಗೊತ್ತಾ? ಪಕ್ಕದ ಮನೆಯವ್ರು ಏನು ತಿಳ್ಕೊಳ್ತಾರೆ, ನಮ್ಮ ಆಫೀಸಲ್ಲಿ ಏನು ತಿಳ್ಕೊಳ್ತಾರೆ, ಚರ್ಚಲ್ಲಿ ಏನು ತಿಳ್ಕೊಳ್ತಾರೆ, ಇವ್ರೇನು ತಿಳ್ಕೊಳ್ತಾರೆ, ಅವ್ರು ಏನು ತಿಳ್ಕೊಳ್ತಾರೆ. ಇದಕ್ಕಾಗಿ ನೀನು ಬಾಳ್ಬೇಡಪ್ಪ. ನಿನ್ನ ಮೈಂಡ್ಗಾಗಿ ನೀನು ಬಾಳು, ನಿನಗಾಗಿ ನೀನು ಬಾಳು. ಎಲ್ಲರೂ ನಿನ್ನನ್ನು ಏನು ಇಲ್ಲದೇ ಇರೋ ಥರ ನೋಡ್ಬೋದು. ನಿನ್ನನ್ನು ಹೆಂಗೆ ನೋಡ್ತಾ ಗೊತ್ತಾ? ರಾಜ ಥರ ಹೋಗು. ಎಲ್ಲರೂ ಏನು ಸ್ಟೈಲ್ ಬೇಕಾ? ಬೇಕು. ಒಬ್ಬರು, ಅದೇ ನಾನು ಹೇಳಿದ್ನಲ್ಲ, ಒಬ್ಬರು ಫೇಸ್ಬುಕ್ಕಲ್ಲಿ ಇಷ್ಟು ದೊಡ್ಡ ಮನೆ, ಇಂಥ ಮನೆ ನನಗೆ ಬೇಕು ಅಂತ ಹಾಕಿದ್ರು. ಕೆಳಗಡೆ ಒಬ್ಬರು ಕಮೆಂಟ್ ಮಾಡೋರು, ಇದು ನಿಮಗೆ ಬೇಕಿತ್ತಾ ಅಂತ. ಅದಕ್ಕೆ ಅವರು, ಬೇಕಿತ್ತು ಕೊಡಿಸ್ತೀರಾ ಅದು ಹಾಕಿದರು. ನನಗೆ ಅದು ನೋಡಿ ಖುಷಿ ಆಯಿತು. ಬೇಕು ಕೊಡಿಸ್ತೀರಾ? ಇಲ್ಲ ತಾನೇ, ನಾನು ಏನಾದರೂ ಹಾಕ್ಕೊಳ್ತೀನಿ, ನಿನಗೇನು. ಸೊ ಜನ ಹೇಳ್ಬೋದು, ನೀನು ಉದ್ಧಾರ ಆಗಲ್ಲ. ನೀವು ಹೇಳಿ, ನಾವು ಯಾರು? ಬೇರೆ ಲೆವೆಲ್. ಆಮೇಲೆ ಜನ ಹೇಳ್ಬೋದು,
ವೇಸ್ಟ್ ಅಂತ. ಐ ಆಮ್ ದ ಬೆಸ್ಟ್. ಆದರೂ ಪಾಸ್ಟ್ ತುಂಬ ಓವರ್ ಆ್ಯಟಿಟ್ಯೂಡ್ ಅಲ್ಲ. ಯಾ 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 ಅಷ್ಟೇ. ಸೊ ನಮ್ಮ ಖುಷಿಗಾಗಿ ನಾವು ಬಾಳಬೇಕು. ದೇವರು ಲೋಕ ಏನು ಹೇಳ್ತೇನೆ, ನೀನು ಉದ್ಧಾರ ಆಗಲ್ಲ, ಹೇಳಿ ನಾನು ಉದ್ಧಾರ ಆಗ್ತೀನಿ. ಎಲ್ಲರೂ ಹೇಳ್ತಾರೆ ಈ ಜನದಲ್ಲಿ ನಿನ್ನ ಮೇಲೆ ಬರ, ನೀವು ಹೇಳಿ ಇವತ್ತಿರೋದಕ್ಕಿಂತ ಈ 2023 ನಾನು ಚೆನ್ನಾಗಿರ್ತೀನಿ, ನಾನು ಆಶೀರ್ವಾದವಾಗಿರ್ತೀನಿ. ಹೂ ಈಸ್ ದ ಬೆಸ್ಟ್? ಒಂದು ಮಕ್ಕಳನ್ನ ಕೇಳಿ, ಹೂ ಈಸ್ ದ ಬೆಸ್ಟ್ ಅಂದರೆ ಮೈ ಡ್ಯಾಡ್ ಈಸ್ ದ ಬೆಸ್ಟ್ ಅಂತಾರೆ. ಚಿಕ್ಕ ಮಕ್ಕಳು ಏನು ಹೇಳ್ತಾರೆ ಗೊತ್ತಾ, ಮೈ ಡ್ಯಾಡಿ ಈಸ್ ದ ಬೆಸ್ಟ್ ಅಂತಾರೆ. ಅವ್ರವ್ರ ಮಕ್ಕಳಿಗೆ ಅವ್ರವ್ರ ತಂದೆನೇ ಬೆಸ್ಟ್. ಫೇಮಸ್ ಹೀರೋ ಯಾರು ಅಂತ ಮಕ್ಕಳು ಕೇಳಿ, ಮೈ ಡ್ಯಾಡಿ ಈಸ್ ಮೈ ಹೀರೋ ಅಂತಾರೆ. ಆ ಥರ ಹೂ ಈಸ್ ದ ಬೆಸ್ಟ್ ಅಂದರೆ ಐ ಆಮ್ ದ ಬೆಸ್ಟ್ ಅಂತೇಳಿ. ಸೊ ದೇವ್ರು ನಿಮ್ಮನ್ನು ಹಾಗೆ ನೋಡ್ತಾರೆ. ನಾನು ಪಾಪಿಗಳಲ್ಲಿ ಪ್ರಧಾನ ಪಾಪಿ, ಏನಕ್ಕೂ ಇಲ್ಲ, ನಾವೆಲ್ಲ ಕೇವಲ ಮಣ್ಣು, ತಲೆ ಫುಲ್ಲು ನಿನಗೆ ಮಣ್ಣೆ, ಮಣ್ಣು. ಅದರಲ್ಲಿ ಈ ಹಿಂದೆ ಮ್ಯೂಸಿಕ್ ಎಲ್ಲ ಹಾಕಿ ಕೊಡ್ತಾರೆ ನೋಡಿ, ಜುರಾಸಿಕ್ ಪಾರ್ಕ್ ಥರ, ಓ ಮಣ್ಣು ತಿನ್ನು. ಇನ್ನೇನು ಮಾಡೋದು, ನಾವೇನು ಮಾಡೋದು? ಇದರಲ್ಲಿ ನೋಡಿ ಏನೇನೆಲ್ಲ ಮಾತಾಡಿ ಇವತ್ತು ಜನನ ಓಡೋನ್ನು ಓಡಿಸದೇ ಇರೋ ಥರ ಮಾಡಿಬಿಡ್ತಾರೆ. ನೋ, ಬೈಬಲ್ ಏನು ಹೇಳುತ್ತೆ ಗೊತ್ತಾ, ನಮ್ಮ ವ್ಯಾಲ್ಯೂನ ದೇವರು ಹೆಚ್ಚಿಸೋಕ್ಕೆ ಬಂದರು. ನಿನ್ನ ಕೈಲಿ ಆಗುತ್ತಪ್ಪ, ಯು ಕ್ಯಾನ್ ಡೂ ಇಟ್. ಲಕ್ಷ ನಿನ್ನ ಕೈಲಿ ಅರ್ನ್ ಮಾಡೋಕ್ಕಾಗುತ್ತೆ. ಈ ವರ್ಷ ನಿನ್ನ ಕೈಲಿ ಲಕ್ಷ ಬರುತ್ತೆ ನೋಡಿ. ನೀನು ಟ್ರೈ ಮಾಡು, ನೀನು ಇಂಟ್ರಿಗೆ ಹೋಗು, ನಿನ್ನ ಕೈಲಿ ಆಗುತ್ತೆ ನೋಡಿ. ಯಾರು ಸೆಲೆಕ್ಟ್ ಆಗಲ್ಲ, ನೀನು ಸೆಲೆಕ್ಟ್ ಆಗ್ತೀಯ. ನಿನಗೆ ಒಂದು ವಿಶೇಷವಾದ ಕೃಪೆ ಇದೆ, ಯು ಆರ್ ಸ್ಪೆಷಲ್, ನೀನು ವಿಶೇಷವಾದವನು. ಈ ಥರ ಹೇಳಿ ಅವನ್ನ ಬೂಸ್ಟ್ ಮಾಡಿದ್ರೆ ನೋಡಿ, ಅವ್ನು ಬೇರೆ ಲೆವೆಲ್ಗೆ ಹೋಗ್ತಾನೆ. ವೇಸ್ಟು ಮನೆಯಲ್ಲಿ ವೇಸ್ಟು, ಆಫೀಸಲ್ಲಿ ಹೋದರೆ ವೇಸ್ಟು, ಟೀಚರು ಹೇಳಿದ್ರೆ ವೇಸ್ಟು ಅಂತ, ಪಾಸ್ಟ್ರು ಇದರಲ್ಲಿ ಯು ಆರ್ ವೇಸ್ಟ್. ಇದಕ್ಕೆ ಇವರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಕಾಣಿಕೆ ಬೇರೆ ತೊಗೊಂಬರ್ಬೇಕು ವೇಸ್ಟ್ ಅಂತ ಕೇಳೋಕ್ಕೆ. ಇದಕ್ಕೆ ಟೈಟ್ ಕವರ್ ಎತ್ಕೊಂಡು ಕಾಣಿಕೆ ಎಲ್ಲ ತೊಗೊಂಡು ನಮ್ಮ ಪಾಸ್ಟ್ರು ಚೆನ್ನಾಗಿ ಉಗಿಸ್ಕೊಳ್ಳೋಕ್ಕೆ ಇದಕ್ಕೊಂದು ಕಾಣಿಕೆ ಬೇರೆ. ಯು ಆರ್ ದ ಬೆಸ್ಟ್. ನಾನು ನೋಡ್ತಾ ಇರೋರಿಗೆ ಹೇಳ್ತೀನಿ, ಯು ಆರ್ ದ ಬೆಸ್ಟ್. ನೀವು ದೊಡ್ಡ ಕಾರ್ಯ ಮಾಡ್ತೀರಾ, ಅನೇಕರಿಗೆ ನೀವು ಆಶೀರ್ವಾದವಾಗಿರ್ತೀರಾ, ಚೆನ್ನಾಗಿರ್ತೀರಾ. ಗಾಡ್ ಬ್ಲೆಸ್ ಯು. ಇದು ಆಫರಿಂಗ್ ಟೈಮು. ಆಫರಿಂಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಓಕೆ, ಬಿತ್ತುವಂಥ ಬೀಜ. ದೇವರು ಸೃಷ್ಟಿ ಮಾಡಬೇಕಾದ್ರೆ ಮನುಷ್ಯನನ್ನಾಗಲಿ, ಒಂದು ಹಣ್ಣನ್ನಾಗಲಿ, ಒಂದು ತರಕಾರಿ ಆಗಲಿ, ಏನೇ ಸೃಷ್ಟಿ ಮಾಡಿದ್ರು ಬೀಜ ಅದರಲ್ಲೇ ಇಟ್ಟರು. ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೂ ಮನುಷ್ಯನೊಳಗಡೆನೇ ಸೀಡು ಇಟ್ಬಿಟ್ರು. ಒಂದೇ ಒಂದು ಮನುಷ್ಯ, ಇವತ್ತು ಕೋಟಿಗಟ್ಟಲೆ ಜನ ಹೆಂಗಾದರು, ಸೀಡ್ ಈಸ್ ಇನ್ಸೈಡ್. ಅದೇ ರೀತಿಯೇ ಇವತ್ತು ನೀವು ಚೆನ್ನಾಗಿ ಆಶೀರ್ವಾದವಾಗಿರೋದಕ್ಕೇನು ದೇವ್ರ ಸೀಡನ್ನು ನಿಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಬಿತ್ತಿದಾಗ ನಮಗೆ ಅದು 1000ರಷ್ಟು 100ರಷ್ಟು ಫಲ ಕೊಡುತ್ತೆ ಅಂತ ಸತ್ಯವೇದ ಹೇಳುತ್ತೆ. ಒಬ್ಬರು ಸ್ಪಿರಿಚುವಲ್ ಲೈಫಲ್ಲಿ ಚೆನ್ನಾಗಿದ್ದಾರೆ ಅಂದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಚೆನ್ನಾಗಿದ್ದಾರೆ ಅನ್ನೋದನ್ನು ಹೇಗೆ ಕಂಡುಹಿಡಿಯೋದಂದರೆ ಬೈ ದೇರ್ ಗಿವಿಂಗ್. ಒಬ್ಬರು ಸ್ಪಿರಿಚುವಲ್ ಆಗಿ ಚೆನ್ನಾಗಿರೋದಕ್ಕೆ ಗುರುತೇನು ಗೊತ್ತಾ, ಅವ್ರು ಕೊಡೋದನ್ನಿಟ್ಟು ಅವ್ರ ಸ್ಪಿರಿಚುವಲ್ ಲೈಫನ್ನು ಕಂಡುಹಿಡಿಬೋದು. ಇನ್ನೂ ಕೆಲವರಿಗೆ ಅವ್ರ ಫೇತು, ಪಾಸ್ಟರ್ ನನಗೆ ತುಂಬ ನಂಬಿಕೆ ಇದೆ. ಒಬ್ಬ ಮನುಷ್ಯನ ನಂಬಿಕೆ ಹೇಗೆ ಕಂಡುಹಿಡಿಯೋದು ಅಂದರೆ ಅವ್ರು ಕೊಡುವಂಥ ಕಾಣಿಕೆಗಳಲ್ಲಿ ಕಂಡುಹಿಡಿಬೋದು ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ. ಯಾಕೆ ಗೊತ್ತಾ, ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ, ಅವನ ಗಂಟು ಎಲ್ಲಿದೆಯೋ ಅವನ ಮನಸ್ಸು ಅಲ್ಲೇ ಇದೆ ಅಂತೆ. ಸೊ ಗಂಟಿರೋ ಕಡೆನೇ ಮನಸ್ಸಿರೋದು. ಸೊ ಗಂಟನ್ನು ನಾನು ದೇವ್ರು ಕೊಟ್ಟಾಗ ಅದು ನಾನು ಮನಸ್ಸೇ ಕೊಟ್ಟಂಗೆ. ಪ್ರೈಸ್ ದ ಲಾರ್ಡ್. ಸೊ ಕಾಣಿಕೆ ಅನ್ನೋದು ಸುಮ್ಮನೆ ಏನೋ ಒಂದು ತಗೊಂಬಂದು ಒಂದು 50 ರೂಪಾಯಿ ಹಾಕ್ಬಿಡೋಣ, 10 ರೂಪಾಯಿ, ಆ ರೀತಿ ಅಲ್ಲ. ನನ್ನ ಮನಸ್ಸನ್ನೇ ದೇವರು ಕೊಡೋದೇ ಕಾಣಿಕೆ. 2 Corinthians chapter 9 verse 6. 2 ಕೊರಿಂಥದವರು ಬರೆದ ಪುಸ್ತಕ 9ನೇ ಅಧ್ಯಾಯ 6ನೇ ವಾಕ್ಯ.
ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು. ನೋಡಿ, ಸ್ವಲ್ಪವಾಗಿ ಬಿತ್ತುವವನು ದೇವ್ರು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ? ಸ್ವಲ್ಪವಾಗಿ ಬಿತ್ತುವನು. ಎಲ್ಲರೂ ಹೇಳಿ, ಸ್ವಲ್ಪ ಬಿತ್ತೋದಕ್ಕೆ ನಿನಗೆ ಟ್ರೈನ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಗೊತ್ತಾ? 9ನೇ ವಾಕ್ಯ. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟವನು. ಧಾರಾಳ, ಫಸ್ಟ್ ಸ್ವಲ್ಪ, ಈಗ ಹೆಂಗೆ ಧಾರಾಳ. ಸ್ಟಾರ್ಟ್ಸ್ ವಿತ್ ಸೋಯಿಂಗ್, ಅಂದರೆ ಸ್ವಲ್ಪ ಬಿತ್ತೋ ಥರ ಸ್ಟಾರ್ಟ್ ಮಾಡ್ತಾರೆ. ಎಂಡ್ ಹೆಂಗಾಗುತ್ತೆ ಗೊತ್ತಾ? ಧಾರಾಳವಾಗಿ ಕೊಡೋ ಥರ ಮಾಡ್ತಾರೆ. ಈಗ ಸ್ವಲ್ಪ ನೀನು ಸ್ಟಾರ್ಟ್ ಮಾಡು, ನಿನ್ನ ಲೈಫ್ ಹೆಂಗಿರ್ತೈತೆ ಅಂದರೆ ಧಾರಾಳವಾಗಿ ಕೊಡೋ ಥರ ದೇವ್ರು ಮಾರ್ಪಡಿಸು. ಸೊ ಈಗ ಸ್ವಲ್ಪದಲ್ಲೇ ನಾನು ದೇವ್ರ ಮೇಲೆ ಇಟ್ಟಿರೋ ಪ್ರೀತಿ, ದೇವ್ರಿಗಾಗಿ ಕೊಡೋದನ್ನು ಇವಾಗ ನಾವು ಸ್ವಲ್ಪ ಇರೋದ್ರಲ್ಲೇ ತೋರಿಸ್ಬೇಕು. ಈಗ ಸ್ವಲ್ಪ ಪಾಸ್ಟರ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತೀರಾ, ಆ ಸ್ವಲ್ಪ ಬಿತ್ತಕ್ಕೆ ಟ್ರೈ ಮಾಡಿ, ಬಿತ್ತಿ ಬರುವಂಥ ದಿನ ಬರುತ್ತೆ, ಧಾರಾಳವಾಗಿ ಕೊಡುವಂತೆ ದೇವರು ಆಶೀರ್ವದಿಸ್ತಾರೆ. ಆಮೇಲೆ ಸರಿ, ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ನೀವು ದೇವ್ರಿಗಾಗಿ ಕೊಡುವವರು ಸಂತೋಷವಾಗಿ ಹೋಗ್ತಾ ಹೋಗ್ತಾ, ಈಗ ಇವತ್ತು ಸ್ವಲ್ಪ ಇರ್ಬೋದು, ಸ್ವಲ್ಪ ಬಿತ್ತೋದಕ್ಕೆ ನೀವು ಸ್ಟಾರ್ಟ್ ಮಾಡಿ, ಬರುವಂಥ ದಿನಗಳಲ್ಲಿ ಧಾರಾಳವಾಗಿ ಕೊಡೋಷ್ಟು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.